ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫರ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು 2026ನ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ನಮ್ಮ 2026 ಇಯರ್ ಯಾವ ಥರ ಇದೆ, ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಏನು ಹೇಳಬೇಕಂತ ಅಂದ್ಕೊಳ್ತಾ ಇದ್ದಾರೆ 2026 ಬಗ್ಗೆ, ಹೊಸ ವರ್ಷದ ಬಗ್ಗೆ, ಅದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಲೆಟ್ಸ್ ಬಿಗಿನ್ 2026 ಎನರ್ಜಿ ಪ್ರೆಡಿಕ್ಷನ್ಸ್. ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಬೆಲ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಸ್ಟಾರ್. ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನಿಸ್ತಾ ಇದೆ 2026 ಬಗ್ಗೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬಟ್ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಆಪ್ಷನ್ ಆಗಿ ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಬಿಗಿನ್ 2026 ಎನರ್ಜಿ ಪ್ರೆಡಿಕ್ಷನ್ಸ್. ಗ್ರೂಪ್ ನಂಬರ್ 1, ನೀವು ಈ ಆಬ್ಜೆಕ್ಟನ್ನ ಅಥವಾ ಈ ಆರ್ನಮೆಂಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಆಪ್ಷನ್ ಆಗಿ 2026 ಎನರ್ಜೀಸ್ಗೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಸೊ ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ರಿಲೇಷನ್ಶಿಪ್ಪಲ್ಲಿ ತುಂಬ ಅಪ್ಪರ್ ಹ್ಯಾಂಡ್ ಇರೋ ಥರ ಇದೆ ನಿಮಗೆ 2026ಅಲ್ಲಿ. ಎಸ್ಪೆಷಲಿ ಸಿಂಗಲ್ ಇದ್ದರೆ, ಇಫ್ ಯು ವಾಂಟ್ ಗೆಟ್ ಮ್ಯಾರಿಡ್, ಸೋಲ್ಮೇಟ್ ಅಥವಾ ಈ ಥರ ರಿಲೇಷನ್ಶಿಪ್ಗೆ ಅಥವಾ ನಿಮ್ಮ ಪಾರ್ಟ್ನರ್ಗೋಸ್ಕರ ನೀವು ವೇಟ್ ಮಾಡ್ತಿದ್ರೆ ಅಥವಾ ಮ್ಯಾನಿಫೆಸ್ಟ್ ಮಾಡ್ತಿದ್ರೆ 2026 ಲುಕ್ಸ್ ಲೈಕ್ ದ ಬಿಗ್ ಇಯರ್ ರಿಲೇಷನ್ಶಿಪ್ಪಲ್ಲಿ ಸಿಗುವಂಥ ಬ್ರೇಕ್ ಥ್ರೂಗಳಿಗೆ. ಆ್ಯಂಡ್ ಆಲ್ಸೋ ರಿಲೇಷನ್ಶಿಪ್ ಹೀಲಿಂಗಲ್ಲಿ ಇಫ್ ಯು ಹ್ಯಾವ್ ಏನಾರ ಪ್ರಾಬ್ಲಮ್ಸ್ ಇದ್ದರೆ ರಿಲೇಷನ್ಶಿಪ್ಗಳಲ್ಲಿ ಪೇರೆಂಟ್ಸ್ ಮಧ್ಯೆ ಇರ್ಬೋದು ಅಥವಾ ಸಿಬ್ಲಿಂಗ್ಸ್ ಮಧ್ಯೆ ಇರ್ಬೋದು ಅಥವಾ ಜನರಲ್ ಆಗಿ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ಕ್ರ್ಯಾಕ್ಗಳಿದ್ರೆ ಅದು ಹೀಲ್ ಆಗ್ತಾ ಇರೋ ಥರ ಇದೆ 2026ಅಲ್ಲಿ ನಿಮಗೆ. ಸೊ ದೇರ್ ಇಸ್ ಲಾಟ್ ಆಫ್ ಹೀಲಿಂಗ್ ಆ್ಯಂಡ್ ರೆಕವರಿ ಆ್ಯಂಡ್ ನ್ಯೂ ಡೋರ್ಸ್ ಓಪನ್ ಆಗ್ತಾ ಇರೋದು ರಿಲೇಷನ್ಶಿಪ್ಪಲ್ಲಿ ನಮಗೆ ಬೇಕಾಗಿರುವಂಥ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ಓಕೆ, ದಟ್ ಈಸ್ ದ ಫಸ್ಟ್ ಹೈಲೈಟೆಡ್ ಪಾರ್ಟಿ ಗ್ರೂಪಲ್ಲಿ ಇರೋರಿಗೆ. ಇಫ್ ಯು ಆರ್ ನಾಟ್ ಬಾದರ್ಡ್ ರಿಲೇಷನ್ಶಿಪ್ಪು ಅಥವಾ ಎನಿಥಿಂಗ್ ರಿಲೇಟೆಡ್ ಟು ರಿಲೇಷನ್ಶಿಪ್, ದಿಸ್ ಇಯರ್ 2026 ಬಂದು ದೇರ್ ಇಸ್ ಲಾಟ್ ಆಫ್ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್. ಜನರಲ್ ಆಗಿ ನಿಮ್ಮ ಆತ್ಮಕ್ಕೆ ಖುಷಿ ಸಿಗುವಂಥ ಕೆಲಸಗಳು ಜಾಸ್ತಿ ಮಾಡ್ತಾ ಇರೋ ಥರ ಇದೆ ನೀವು 2026ಅಲ್ಲಿ. ಫಾರ್ ಎಕ್ಸಾಂಪಲ್, ನೀವು ಕ್ರಿಯೇಟಿವ್ ಆಗಿ ಏನೂ ಮಾಡಿರಲಿಲ್ಲ, ಬಟ್ ನೀವು ಕ್ರಿಯೇಟಿವ್ ಸೋಲ್. ಫಾರ್ ಎಕ್ಸಾಂಪಲ್, ನಿಮ್ಮ ಪೇಂಟಿಂಗ್ ಇರ್ಬೋದು ಅಥವಾ ಎನಿ ಅಡಿಷ್ನಲ್ ಆ್ಯಕ್ಟಿವಿಟೀಸು. ಈಗ ನಾವು ಕೆಲಸಕ್ಕೆ ಹೋಗೋದು ದುಡ್ಡುಗೋಸ್ಕರ, ಜೀವನ ಮಾಡಲೇಬೇಕು ಅನ್ನೋದಕ್ಕೋಸ್ಕರ. ಆದರೆ ನಾವು ಕ್ರಿಯೇಟಿವ್ ಆಗಿ ನಮ್ಮನ್ನು ನಾವು ಎಕ್ಸ್ಪ್ರೆಸ್ ಮಾಡೋದು ನಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ಫಾರ್ ಎಕ್ಸಾಂಪಲ್, ಬುಕ್ ಓದೋದಿರ್ಬೋದು, ರಿಲ್ಯಾಕ್ಸ್ ಮಾಡೋದಿರ್ಬೋದು, ಫುಟ್ ಮಸಾಜ್ ಮಾಡಿಸ್ಕೊಳ್ಳೋದಿರ್ಬೋದು, ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ನಮ್ಮನ್ನ ರಿಲ್ಯಾಕ್ಸ್ ಮಾಡೋದಕ್ಕೆ ಮಾಡುವಂಥ ಕೆಲಸಗಳು. ಇಟ್ ಇಸ್ ಫಾರ್ ಅವರ್ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ಲೈಕ್ ನಮ್ಮ ಸೋಲ್ ಟಯರ್ಡ್ ಆದಾಗ ವಿ ನೀಡ್ ಸಮಥಿಂಗ್, ಆ ಬ್ಯಾಲೆನ್ಸ್ನ ವಾಪಸ್ ತರೋದಕ್ಕೆ, ಟು ಫೀಲ್ ಕಂಫರ್ಟಬಲ್ ಅಗೇನ್ ಜೀವನದಲ್ಲಿ. ಬಿಕಾಸ್ ಎಷ್ಟೊಂದು ಹೋರಾಟಗಳು, ಎಷ್ಟೊಂದು ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡಿರ್ತೀವಿ. ವಿ ನೀಡ್ ಸಮ್ ಕೈಂಡ್ ಆಫ್ ಪ್ಲ್ಯಾಟ್ಫಾರ್ಮ್ ರೆಸ್ಟ್ ಮಾಡೋದಕ್ಕೆ. ನಾವು ನೆಕ್ಸ್ಟ್ ಪ್ರಾಬ್ಲಮ್ನ ಫೇಸ್ ಮಾಡೋದಕ್ಕೆ ಮುಂಚೆ ಅಥವಾ ನೆಕ್ಸ್ಟ್ ಬ್ಯಾಟಲ್ಗೆ ಹೋಗೋದಕ್ಕೆ ಮುಂಚೆ ಅಥವಾ ನೆಕ್ಸ್ಟ್ ದೊಡ್ಡ ಆಪರ್ಚುನಿಟಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ವಿ ನೀಡ್ ಅ ಪ್ಲ್ಯಾಟ್ಫಾರ್ಮ್, ಅದನ್ನು ರೆಸ್ಟ್ ಮಾಡೋದಕ್ಕೆ, ರಿಲ್ಯಾಕ್ಸ್ ಮಾಡೋದಕ್ಕೆ. ಸೊ ದಟ್ ನಮ್ಮ ಎನರ್ಜಿ ರೀಗೇನ್ ಆಗಿ ವಿ ಆರ್ ಪ್ರಿಪೇರ್ಡ್ ಫಾರ್ ನೆಕ್ಸ್ಟ್ ಬಿಗ್ ಚೇಂಜಸ್ ನಮ್ಮ ಜೀವನದಲ್ಲಿ. ಸೊ 2026 ಲುಕ್ಸ್ ಲೈಕ್ ನೀವು ಯು ಆರ್ ಫೈನಲಿ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆನ್ಸನ್ನು, ಎಷ್ಟು ಇಂಪಾರ್ಟೆಂಟ್ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಆ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು. ಬಿಕಾಸ್ ಯು ಕೆನಾಟ್ ಆಲ್ವೇಸ್ ರನ್ ಆ್ಯಂಡ್ ರಶ್. ಜೀವನದಲ್ಲಿ ಯು ನೀಡ್ ಆ್ಯಕ್ಚುಲ್ ಆಗಿ ಸಿಗಬೇಕಾಗಿರುವಂಥ ಸ್ಯಾಟಿಸ್ಫ್ಯಾಕ್ಷನು, ಆ ಸಮಾಧಾನವಾಗಿ ಕೂತ್ಕೊಳ್ಳುವಂಥ ಆ ಮೊಮೆಂಟ್ಸು ಜಾಸ್ತಿ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇರೋ ಥರ ಇದೆ 2026ಅಲ್ಲಿ. ಹಾಗಂತ ನಾವೇನು ಮಾಡ್ತಾ ಇಲ್ಲ ಅಂತಲ್ಲ 2026, ಬಿಕಾಸ್ ಈ ಬೆಲ್ ನಮಗೆ ಕ್ಲಿಯರಾಗಿ ಹೇಳ್ತಾ ಇರೋದು ಇಟ್ ಇಸ್ ಲೈಕ್ ಅಲಾರ್ಮ್ ಬೆಲ್ ಆರ್ ಅ ಬೆಲ್. ನಮಗೆ ರಿಮೈಂಡ್ ಮಾಡ್ತಾ ಇರೋದು ಇವಾಗ 10 ಗಂಟೆ ಆದಾಗ, 11 ಗಂಟೆ ಆದಾಗ, 1 ಅವರಿಂದ ನೆಕ್ಸ್ಟ್ ಅವರ್ಗೆ ಹೋದಾಗ ದೇರ್ ವಿಲ್ ಬಿ ಅ ಬೆಲ್ ನಮಗೆ ರಿಮೈಂಡ್ ಮಾಡೋದಕ್ಕೆ. 1 ಅವರ್ ಆಯಿತು, 2 ಅವರ್ಸ್ ಆಯಿತು. ಆ್ಯಂಡ್ ಆಲ್ಸೋ ಇಟ್ಸ್ ಅ ರಿಮೈಂಡರ್ ಅಥವಾ ಅಲಾರ್ಮ್, ಇವಾಗ ಎದ್ದೇಳುವಂಥ ಸಮಯ ಆಯಿತು. ಸೊ ದಟ್ ಈಸ್ ವಾಟ್ ಇಟ್ ಫೀಲ್ಸ್ ಲೈಕ್. ನಿಮಗೆ ದೇರ್ ಇಸ್ ಅ ಬೆಲ್ ನಮ್ಮ ಮೈಂಡಲ್ಲಿ. ಇಫ್ ಯು ಆರ್ ವರ್ಕಿಂಗ್ ಟು ಹಾರ್ಡ್, ಆ ಬೆಲ್ ರಿಂಗ್ ಆಗೋದು ಇಟ್ ಇಸ್ ಟೈಮ್ ನಾವು ರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ. ಇಫ್ ಯು ಆರ್ ರೆಸ್ಟಿಂಗ್ ಆ್ಯಂಡ್ ವೆರಿ ಲೇಸಿ, ತುಂಬ ಹೊತ್ತು ನಾವು ಬೆಡ್ಡಲ್ಲಿ, ಇಟ್ಸ್ ಅ ರಿಮೈಂಡರ್ ನಮಗೆ ಇಟ್ ಇಸ್ ಟೈಮ್ ನಾವು ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಅಂತ ಹೇಳಿ. ಸೊ ದೇರ್ ಇಸ್ ಅ
ಪ್ರಾಪರ್ ಬ್ಯಾಲೆನ್ಸ್ ನಮಗೆ 2026ಅಲ್ಲಿ ನಾವು ಏನನ್ನ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀವಿ, ಏನನ್ನ ಮಾಡ್ತಾ ಇದ್ದೀವಿ, ಮುಂದೆ ಏನು ಮಾಡಬೇಕು, ಇವೆಲ್ಲದ್ರ ಮಧ್ಯ ಆ ಸ್ಮಾಲ್ ಗ್ಯಾಪ್ಸ್ಗಳಿದೆಯಲ್ಲ, ನಾವು ಜೀವನನ ಎಂಜಾಯ್ ಮಾಡೋದಕ್ಕೋಸ್ಕರ ಉಪಯೋಗಿಸ್ಕೊಳ್ಳುವಂಥದ್ದು, ರೆಸ್ಟ್ ಮಾಡೋದಕ್ಕೋಸ್ಕರ ಉಪಯೋಗಿಸ್ಕೊಳ್ಳುವಂಥದ್ದು, ನಮಗೆ ಖುಷಿ ಸಿಗುವಂಥ ಕೆಲಸಗಳನ್ನ ಮಾಡೋದಕ್ಕೋಸ್ಕರ ಉಪಯೋಗಿಸ್ಕೊಳ್ಳುವಂಥದ್ದು, ಈ ಥರ ಸ್ಮಾಲ್ ಪ್ಲೆಷರ್ಸ್ನ ನೀವು ಜಾಸ್ತಿ ಮಾಡ್ತಾ ಇರೋ ಥರ ಇದೆ 2026ಅಲ್ಲಿ. ಡೆಫಿನೆಟ್ಲಿ ಆ ಲಾಟ್ ಆಫ್ ಬ್ಯಾಲೆನ್ಸ್ ಮತ್ತು ಸಿಕ್ಕಾಪಟ್ಟೆ ಇನ್ನರ್ ಅವೇರ್ನೆಸ್. ಗ್ರೂಪ್ ನಂಬರ್ 1, ನಮ್ಮ ಬಗ್ಗೆ ನಾವು ತಿಳ್ಕೊಳ್ತಾ ಇರೋದು ಮತ್ತು ತಿಳ್ಕೊಳ್ಳೋದಷ್ಟೇ ಅಲ್ಲ, ಅದ್ರ ಬಗ್ಗೆ ಗಮನ ಕೊಡ್ತಾ ಇರೋದು ಅಷ್ಟೇ ಅಲ್ಲ, ಅದ್ರ ಬಗ್ಗೆ ನಾವು ಆ್ಯಕ್ಷನ್ಸ್ ತೊಗೊಳ್ತಾ ಇರೋದು. ಹೇಗೆ ನಾನು ಮತ್ತೆ ನನ್ನನ್ನು ನಾನು ರೀಚಾರ್ಜ್ ಮಾಡ್ಕೊಳ್ಳೋದು ಬಿಫೋರ್ ನೆಕ್ಸ್ಟ್ ಆ್ಯಕ್ಷನ್ ಆರ್ ನೆಕ್ಸ್ಟ್ ಬಿಗ್ ಈವೆಂಟ್. ಓಕೆ, ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್. ಈಗ ಸದ್ಯಕ್ಕೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಟ್ ಫೀಲ್ಸ್ ಲೈಕ್ ಗ್ರೂಪ್ ನಂಬರ್ 1 ಕ್ವಯಟ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಥರ ಅನ್ನಿಸ್ತಾ ಇರೋದು. ಇಟ್ ಈಸ್ ನಾಟ್ ಲೈಕ್ ಒಂದು ದೊಡ್ಡದು ಬಿಗ್ ಸಕ್ಸಸ್ ಸಿಕ್ಕಿ ಅದಾದಮೇಲೆ ದೇರ್ ಇಸ್ ನಥಿಂಗ್, ಎಂಟೈರ್ 2026 ಫ್ಲ್ಯಾಟ್ ಆಗಿ ಹೋಗುತ್ತಲ್ಲ, ಆ ಥರ ಎನರ್ಜಿ ಅಲ್ಲ ಇದು. ಇಟ್ ಈಸ್ ಲೈಕ್ ದೇರ್ ಇಸ್ ಈ ಹಾರ್ಟ್ ಬೀಟ್ ಥರ, ದೇರ್ ಇಸ್ ಇನ್ ಬ್ರೆತ್ ಆ್ಯಂಡ್ ಔಟ್ ಬ್ರೆತ್. ಸೊ ನಾವು ಉಸಿರು ತೊಗೊಳ್ಬೇಕಾದ್ರೆ ಒಂದು ರಿದಮಲ್ಲಿ ಇರ್ತೀವಿ, ಉಸಿರು ಬಿಡಬೇಕಾದ್ರೆ ಒಂದು ರಿದಮಲ್ಲಿ ಇರ್ತೀವಿ. ದೆರ್ ಇಸ್ ದಿಸ್ ರಿದಮಿಕ್ ಚೇಂಜಸ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು 2026ಅಲ್ಲಿ. ಕಂಪ್ಲೀಟ್ಲಿ ಡಿಪ್ ಆಗೋಗಿ ಲೈಫ್ ಫ್ಲ್ಯಾಟ್ ಆಗೋಗೋ ಎನರ್ಜಿ ಅಲ್ಲ, ಕಂಪ್ಲೀಟಾಗಿ ಸ್ಪೈಕ್ ಆಗೋಗಿ ಎಕ್ಸೆಸಿವ್ ಸಕ್ಸಸ್ ಆ್ಯಂಡ್ ದೆನ್ ನಥಿಂಗ್, ಝೀರೋ, ಎವ್ರಿಥಿಂಗ್ ಇಸ್ ಬ್ಲ್ಯಾಂಡ್ ಅನ್ನೋ ಥರ ಎನರ್ಜಿನೂ ಅಲ್ಲ. ದೇರ್ ಈಸ್ ಅ ಈಕ್ವಿಲಿಬ್ರಿಯಮ್ ಅಥವಾ ಬ್ಯಾಲೆನ್ಸ್ಡಲ್ಲಿ ನಾವು, ದೇರ್ ಇಸ್ ಅಪ್ and down and up and down and we are balanced. So this equal amount ಕ್ಲೀನಾಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರೋದು ನಮ್ಮ ಸಕ್ಸಸ್ಸು ಅಥವಾ ನಮ್ಮ ಸ್ಯಾಟಿಸ್ಫ್ಯಾಕ್ಷನು ಥ್ರೂ ಔಟ್ 2026. ಓಕೆ, ಸೊ ಹೋಪ್ಫುಲಿ ಅದು ನಾನು ಪ್ರಾಪರಾಗಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ. ಇಟ್ ಫೀಲ್ಸ್ ಲೈಕ್ ಅ ಹಾರ್ಟ್ ಬೀಟ್ ಗ್ರೂಪ್ ನಂಬರ್ 1 ನಿಮ್ಮ 2026, ಲೈಕ್ ಅ ಪ್ರಾಪರ್ ರಿದಮಿಕ್ ಮೂವ್ಮೆಂಟ್. ಯಾವುದು ರಶ್ ಆಗ್ತಾ ಇಲ್ಲ, ಯಾವುದನ್ನು ಎಕ್ಸೆಸಿವ್ ಆಗಿ ನಾವು ಥಿಂಕ್ ಮಾಡ್ತಾ ಇಲ್ಲ. ವಿ ವಾಂಟ್ ನಮಗೆ 2026 ಲಾಟ್ ಆಫ್ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್, ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್. ನಾವು ಪ್ರಪಂಚಕ್ಕೋಸ್ಕರ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ ನಮಗೋಸ್ಕರ ನಾವು ಏನು ಬೇಕೋ ಅದನ್ನು ಮಾಡೋದನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಬ್ರಿಂಗಿಂಗ್ ಬ್ಯಾಕ್ ನಾವು ಕಳ್ಕೊಂಡಂಥ ಬ್ಯಾಲೆನ್ಸ್ನ 2026ಅಲ್ಲಿ. ಆ್ಯಂಡ್ ದರ್ ಇಸ್ ಅ ಲಾಟ್ ಆಫ್ ಅಪ್ರಿಸಿಯೇಷನ್ ನಿಮ್ಮ ಎನರ್ಜಿನಲ್ಲಿ 2026ಅಲ್ಲಿ. ಯು ಆರ್ ಅಪ್ರಿಷಿಯೇಟಿಂಗ್ ಟೈಮ್ನ, ಎನರ್ಜಿನ, ಯು ಆರ್ ಅಪ್ರಿಷಿಯೇಟಿಂಗ್ ರಿಲೇಷನ್ಶಿಪ್ಗಳನ್ನ, ಯು ಆರ್ ಅಪ್ರಿಷಿಯೇಟಿಂಗ್ ನಿಮ್ಮ ಹತ್ರ ಇರೋ ರಿಸೋರ್ಸಸ್ನ, ನಿಮ್ಮ ಆಲ್ರೆಡಿ ಆಗಿರುವಂಥ ಸಕ್ಸಸ್ಗಳನ್ನ. ಜನರಲ್ ಆಗಿ ದೆರ್ ಇಸ್ ಲಾಟ್ ಆಫ್ ಅಪ್ರಿಸಿಯೇಷನ್. ಆ್ಯಂಡ್ ಆಲ್ಸೋ ಈ ಅಪ್ರಿಸಿಯೇಷನ್ ಏನು ಮಾಡುತ್ತೆ ಅಂತ ಅಂದರೆ ನಿಮ್ಮ ಎನರ್ಜಿನ ಆ್ಯಂಪ್ಲಿಫೈ ಮಾಡಿ ಇನ್ನೂ ಹೆಚ್ಚು ನೀವು ಅಪ್ರಿಷಿಯೇಟ್ ಮಾಡುವಂಥದ್ದನ್ನು, ಗ್ರೇಟ್ಫುಲ್ ಆಗಿರುವಂಥ ಆಪರ್ಚುನಿಟೀಸ್ಗಳನ್ನ ನಿಮ್ಮ ಜೀವನದಲ್ಲಿ ತರ್ತಾ ಇರೋ ಥರ ಇದೆ. ಆ್ಯಂಡ್ ಆಲ್ಸೋ ಈ ಗ್ರೌಂಡೆಡ್ ಎನರ್ಜಿ ನಿಮಗೆ ಈ ಸಕ್ಸಸ್ ಸಿಕ್ಕಿದಾಗ ನಮಗೆ ಇದ್ದಕ್ಕಿದ್ದಂಗೆ ನಮ್ಮ ನೆತ್ತಿಗೆ ಆ ಈಗೋ ರೇಸ್ ಆಗುತ್ತಲ್ಲ, ಆ ಎನರ್ಜಿ ಇಲ್ಲದೆ ಇರೋ ಥರ ನೋಡ್ಕೊಳ್ತಾ ಇರೋದು. ಆ ಈಗೋ ಬೂಸ್ಟ್ ಮಾಡ್ತಾ ಇಲ್ಲ ನಾವು 2026ಅಲ್ಲಿ. ವಿ ಆರ್ ಬೂಸ್ಟಿಂಗ್ ನಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನನ್ನು. ಸೊ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಾಗ ವಿ ಆರ್ ನಾಟ್ ರಶಿಂಗ್, ವಿ ಆರ್ ನಾಟ್ ಇನ್ ಅ ಹರಿ. ಎಲ್ಲ ಪ್ರತಿಯೊಂದೂ ನಾವು ಟೈಮ್ ಕೊಟ್ಟು ಎಂಜಾಯ್ ಮಾಡ್ತಾ ಇರೋದು. ಓಕೆ, ದೆರ್ ಇಸ್ ಲಾಟ್ ಆಫ್ ಕ್ವಯಟ್ ಟೈಮ್ಸ್ ನಮ್ಮ ಫ್ಯಾಮಿಲಿ ಜೊತೆ. ವಿ ಹ್ಯಾವ್ ಅ ಲಾಟ್ ಆಫ್ ಕ್ವಯಟ್ ಟೈಮ್ಸ್ ನಮ್ಮ ಜೊತೆ. ವಿ ಹ್ಯಾವ್ ಅ ಲಾಟ್ ಆಫ್ ಕ್ವಯಟ್ ಟೈಮ್ಸ್ ಫನ್ ಆ್ಯಕ್ಟಿವಿಟೀಸ್ಗೋಸ್ಕರ. ಸೊ ದೆರ್ ಈಸ್ ಅ ಬ್ಯೂಟಿಫುಲ್ ಬ್ಯಾಲೆನ್ಸ್ ಆ್ಯಂಡ್ ಈಕ್ವಲಿಬ್ರಿಯಮ್ ನಿಮ್ಮ ಎನರ್ಜಿನಲ್ಲಿ 2026ಅಲ್ಲಿ ಗ್ರೂಪ್ ನಂಬರ್ 1. ಆ್ಯಂಡ್ ಆಲ್ಸೋ ಇಟ್ ಫೀಲ್ಸ್ ಲೈಕ್ ನೀವು ಜೀವನದಲ್ಲಿ ಎಷ್ಟೊಂದು ಕಲ್ತಿರೋದ್ರಿಂದ ಏನು ಇಂಪಾರ್ಟೆಂಟು ಜೀವನದಲ್ಲಿ, ಏನು ಇಂಪಾರ್ಟೆಂಟ್ ಇಲ್ಲ ಅನ್ನುವಂಥ ಡಿಫ್ರೆನ್ಸಸ್ ನಾವು ಕಲ್ತ್ಕೊಂಡಿರೋದ್ರಿಂದ 2026ಅಲ್ಲಿ ಅದು ಹೈಲೈಟ್ ಆಗ್ತಾ ಇರೋ ಥರ ಇದೆ ನಿಮ್ಮ ಕಲ್ತಿರೋಂಥ ಎಲ್ಲ ಲೆಸನ್ಸು. ಆ್ಯಂಡ್ ದಟ್ ಈಸ್ ವಾಟ್ ಇಸ್ ಕೀಪಿಂಗ್ ನಿಮ್ಮ ಎಮೋಷ್ನಲ್ ಬ್ಯಾಲೆನ್ಸ್ನ. ದೆರ್ ಇಸ್ ಅ ಬ್ಯೂಟಿಫುಲ್ ಹೀಲಿಂಗ್ ಆ್ಯಂಡ್ ಬ್ಯಾಲೆನ್ಸ್ ನಿಮ್ಮ 2026ಅಲ್ಲಿ ಗ್ರೂಪ್ ನಂಬರ್ 1. A lot of healing, definitely emotional healing, relationship healing, and ಬರೀ ಹೀಲಿಂಗ್ ಅಷ್ಟೇ ಅಲ್ಲ, ನೀವು 2026ನ ಹೀಲ್ ಮಾಡಿಕೊಂಡು ಕಂಪ್ಲೀಟಾಗಿ ಅದರಲ್ಲೇ ಇರ್ತೀರಾ ಅಂತಲ್ಲ. ಆಲ್ರೆಡಿ ಆ ಹೀಲಿಂಗ್ ಶುರು ಆಗೋಗಿರೋದ್ರಿಂದ ಮೇ ಬಿ ಈ ವರ್ಷ ಇರ್ಬೋದು ಅಥವಾ ಲಾಸ್ಟ್ ವರ್ಷ ಇದು ಆಲ್ರೆಡಿ ಯು ಆರ್ ಇನ್ ದ ಜರ್ನಿ ಆಫ್ ಹೀಲಿಂಗ್ ಆ್ಯಂಡ್ ನ್ಯೂ ಬಿಗಿನಿಂಗ್ಸ್. ಅದು ಕಂಪ್ಲೀಟಾಗಿ ನಿಮಗೆ ರಿಯಲೈಸ್ ಆಗ್ತಾ ಇರೋದು 2026ಅಲ್ಲಿ. ಆ್ಯಂಡ್ ದಿಸ್ ಈಸ್ ವಾಟ್ ವಿ ಆರ್ ಟಾಕಿಂಗ್ ಗ್ರೂಪ್ ನಂಬರ್
ಗ್ರೂಪ್ ನಂಬರ್ 1, ದಿಸ್ ಈಸ್ ಎಕ್ಸಾಕ್ಟ್ಲಿ ನಿಮ್ಮ 2026 ಎನರ್ಜಿ. ಡೋರ್ ಟು ಪರ್ಸ್ನಲ್ ಹೀಲಿಂಗ್ ಆ್ಯಂಡ್ ಹ್ಯಾಪಿನೆಸ್. ನಾವು ಇಷ್ಟೊತ್ತು ಏನು ಮಾತಾಡಿದ್ವಿ ದಟ್ ಈಸ್ ಎಕ್ಸಾಕ್ಟ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ದೇರ್ ಈಸ್ ನೋ ರಶ್. ಇಲ್ಲಿ ಕಮಲದ ಹೂವು ಇರೋದು, ಲೋಟಸ್ ಫ್ಲವರ್, ಡವ್. ದಿಸ್ ಲುಕ್ಸ್ ಲೈಕ್ ಸಾಫ್ಟ್ನೆಸ್, ಟೆಂಡರ್ನೆಸ್ ಇರೋದು ನಮಗೆ 2026ಅಲ್ಲಿ. ಡೋರ್ ಕಂಪ್ಲೀಟಾಗಿ ಓಪನ್ ಆಗಿರೋದು. ವಿ ಹ್ಯಾವ್ ರೇನ್ಬೋ, ಇಲ್ಲೆಲ್ಲ ಸುತ್ತ ಹಸಿರಿರೋದು. ದಿಸ್ ಲುಕ್ಸ್ ಲೈಕ್ ಆಬ್ಸಲ್ಯೂಟ್ ನ್ಯೂ ಬಿಗಿನಿಂಗ್ ಥರ. ನ್ಯೂ ಬಿಗಿನಿಂಗ್ ಇನ್ ಒನ್ ವೇ ಅಲ್ಲ, ಒಂದೇ ಒಂದು ಏರಿಯಾನಲ್ಲ, ಓವರ್ ಆಲ್ ಆಗಿ ನೀವು ಯಾವುದೋ ಒಂದು ಹೊಸ ಒಂದು ಪೋರ್ಟಲ್ಲಿಗೆ ಎಂಟರ್ ಆಗಿರೋ ಥರ. ನಾವು ಇಷ್ಟು ದಿನ ಇದ್ದಂಥ ಈ ಕಡೆ ಪೋರ್ಟಲಲ್ಲಿ ಅಥವಾ ಈ ಕಡೆ ಜಾಗದಲ್ಲಿ ದೇರ್ ವಾಸ್ ಕೇಯಾಸ್ ಅಥವಾ ಕಾನ್ಫ್ಲಿಕ್ಟ್ ಅಥವಾ ಫೈಟ್ ಅಥವಾ ನಮ್ಮೊಳಗಡೆ ನಡೀತಾ ಇದ್ದಂಥ ಫೈಟು, ಅದೆಲ್ಲ ಸ್ಟಾಪ್ ಆಗಿ ಈಗ ಈ ಡೋರ್ ಓಪನ್ ಆದಾಗ ದೆರ್ ಈಸ್ ಲಾಡ್ ಆಫ್ ಪೀಸ್ ಆ್ಯಂಡ್ ಹೀಲಿಂಗ್ ಆ್ಯಂಡ್ ಹಾರ್ಮನಿ ಆ್ಯಂಡ್ ಹ್ಯಾಪಿನೆಸ್. ಇದು ಹೊರಗಡೆ ಹ್ಯಾಪಿನೆಸ್ ಅಲ್ಲ, ನಿಮ್ಮ ಹಾರ್ಟ್ ಡೋರ್ ಓಪನ್ ಆದಾಗ ಎವ್ರಿಥಿಂಗ್ ಹ್ಯಾಸ್ ಕ್ವೈಟೆಡ್. ಗ್ರೂಪ್ ನಂಬರ್ 1, ಈ ಸುನಾಮಿ ಆದಮೇಲೆ ಆ ಕ್ವೈಟ್ನೆಸ್ ಇರುತ್ತಲ್ಲ, ಲೈಕ್ ಐ ಡೋಂಟ್ ಹ್ಯಾವ್ ಟು ಫೈಟ್, ಐ ಜಸ್ಟ್ ಹ್ಯಾವ್ ಟು ಲಿವ್. ಆ ಫೈಟ್ ಮಾಡೋ ಅವಶ್ಯಕತೆ ಇಲ್ಲ, ಐ ಜಸ್ಟ್ ಹ್ಯಾವ್ ಟು ಲಿವ್. ಯಾಕೆಂದರೆ ಜೀವನ ಅಂದರೆ ಏನಂತ ನನಗೆ ತುಂಬ ಆಳವಾಗಿ ಅರ್ಥ ಆಗಿರೋದ್ರಿಂದ ಐ ಡೋಂಟ್ ಹ್ಯಾವ್ ಟು ಫೈಟ್, ಐ ಜಸ್ಟ್ ಹ್ಯಾವ್ ಟು ಲಿವ್. ಸೊ ಆ ಒಂದು ಎನರ್ಜಿ ನಿಮಗೆ, ಐ ಡೋಂಟ್ ನೋ ನಿಮಗೆ ಎಷ್ಟು ಕ್ಲೀನಾಗಿ ಕಾರ್ಡ್ ಕಾಣಿಸ್ತಾ ಇದೆ ಅಂತ ಹೇಳಿ, ಬಟ್ ದಿಸ್ ಈಸ್ ಅ ಬ್ಯೂಟಿಫುಲ್ ಬಿಗಿನಿಂಗ್ ನಿಮ್ಮದು ಗ್ರೂಪ್ ನಂಬರ್ 1. ಆ್ಯಂಡ್ ಐ ಆಮ್ ಲವಿಂಗ್ ನಿಮ್ಮ ಎನರ್ಜಿನ. ಈ ಡೋರ್ ಬಂದು ಇದು ಓಪನ್ ಆಗಿರೋದು, ಇಟ್ ಕ್ಯಾನ್ ಬ್ರಿಂಗ್ ಎನಿ ಪಾಸಿಬಿಲಿಟೀಸ್. ಈ ಡವ್ ಬಂದು ಇಟ್ ಈಸ್ ಆಲ್ವೇಸ್ ಅಬೌಟ್ ಪೀಸ್ ಆಫ್ ಮೈಂಡ್, ಪೀಸ್ ಆಫ್ ಹಾರ್ಟ್, ಜಸ್ಟ್ ಅ ಸಿಂಪಲ್ ಪೀಸ್ಫುಲ್ ಲೈಫ್. ಆ್ಯಂಡ್ ರೇನ್ಬೋ ಬಂದಾಗ ದಿಸ್ ಈಸ್ ಅ ಬ್ಲೆಸ್ಸಿಂಗ್ ಆರ್ ದಿಸ್ ಈಸ್ ದ ಆಪರ್ಚುನಿಟಿ. ಎಲ್ಲ ಏರಿಯಾನಲ್ಲಿ ರೇನ್ಬೋನಲ್ಲಿರೋ ಎಲ್ಲ ಕಲರ್ಸು ನಮ್ಮ ಎಲ್ಲ ಚಕ್ರಕ್ಕೆ ಅಲೈನ್ ಆಗಿರೋದು, ವಿಚ್ ಮೀನ್ಸ್ ನಮ್ಮ ಲೈಫನ್ನ ಎಲ್ಲ ಏರಿಯಾಗೆ ರೆಸೊನೇಟ್ ಆಗುವಂಥದ್ದು. ಸೊ ಎನಿಥಿಂಗ್ ಇಸ್ ಪಾಸಿಬಲ್. 2026ಅಲ್ಲಿ ಯಾವ ಏರಿಯಾನಲ್ಲಿ ಬೇಕಾದ್ರೂ ನಮಗೆ ಇಂಪ್ರೂವ್ಮೆಂಟ್ಸು ಅಥವಾ ಆ ಹೀಲಿಂಗು ಅಥವಾ ಆ ಡೆವಲಪ್ಮೆಂಟು, ಇಂಪ್ರೂವ್ಮೆಂಟು ಕಾಣಿಸ್ತಾ ಇರೋದು ನಮ್ಮ 2026ಅಲ್ಲಿ. ಬಿಕಾಸ್ ಆಲ್ ದ ಗ್ರೀನರಿ, ದೇರ್ ಇಸ್ ಸೋ ಮಚ್ ಆಫ್ ಗ್ರೋತ್. ಅಗೇನ್ ಈ ಒಂದು ಡೆಪಿಕ್ಷನ್ ಕೂಡ ನಮಗೆ ಹೇಳ್ತಾ ಇರೋದು ಗ್ರೂಪ್ ನಂಬರ್ 1. ಆ ಹೊರಗಡೆ ಈ ಕೆಸರು ಇರೋದು ನಿಜ, ಬಟ್ ನಾವು ಕೆಸರಿದೆ ಅಂತ ತಲೆ ಕೆಡಿಸ್ಕೊಳ್ಳೋದ್ರ ಬದಲು ಅದ್ರ ಮಧ್ಯ ಕಮಲ ಬೆಳೀತಾ ಇದೆಯಲ್ಲ, ಆ ಒಂದು ಆಸ್ಪೆಕ್ಟ್ ಮೇಲೆ ನಾವು ಫೋಕಸ್ ಮಾಡ್ತಾ ಇರೋದು 2026ಅಲ್ಲಿ. ವಿ ನೋ ಪ್ರಪಂಚ ಅಥವಾ ಜನರು ಇದೇ ಥರ ಇರೋದು ಅಂತ ಹೇಳಿ. ಸೊ ಆ ಫೈಟನ್ನು ನಾವು ಬಿಡ್ತಾ ಇರೋದು. ವಿ ಡೋಂಟ್ ಹ್ಯಾವ್ ಟು ಫೈಟ್, ಎಲ್ಲ ಇರೋದೇ ಹೀಗೆ. ಬಟ್ ಹೌ ಕ್ಯಾನ್ ಐ ಬಿ ಹ್ಯಾಪಿ? ಅಪ್ರಿಸಿಯೇಷನ್. ಓ ಮೈ ಗಾಡ್, ನಾವು ಇಷ್ಟೊತ್ತು ಮಾತಾಡಿದ್ದು ಕಾರ್ಡ್ಸಲ್ಲಿ ಇವಾಗ ವರ್ಡ್ಸ್ ಸಮೇತ ತೋರಿಸ್ತಾ ಇರೋ ಥರ ಇದೆ. ಯು ಆರ್ ಜಸ್ಟ್ ಅಪ್ರಿಷಿಯೇಟಿಂಗ್ ಎವ್ರಿಥಿಂಗ್. ಗ್ರೂಪ್ ನಂಬರ್ 1, ದಿಸ್ ಇಸ್ ಅ ವೆರಿ ಗ್ರ್ಯಾಟಿಟ್ಯೂಡ್, ಪೀಸ್ಫುಲ್ ಆ್ಯಂಡ್ ಅಪ್ರಿಸಿಯೇಟಿವ್ ಇಯರ್ ನಿಮಗೆ 2026ಅಲ್ಲಿ. ಹಾಗಂತ ಏನು ಕೇಯಾಸ್ ಆಗೋದಿಲ್ಲ ಅಥವಾ ಕೆಲವೊಂದು ನಾವು ಅಂದ್ಕೊಂಡಂಗೆ ನಡೆಯೋದಿಲ್ಲ, ಆ ಪ್ರಾಬ್ಲಮ್ ಏನು ಇರೋದಿಲ್ಲ ಅಂತ ನಾವು ಹೇಳ್ತಾ ಇರೋದಲ್ಲ. ನೀವು ಅದ್ರ ಮಧ್ಯದಲ್ಲಿ ನೀವು ಹೇಗೆ ಜೀವನನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ 2026ಅಲ್ಲಿ, ಮತ್ತು ಓವರ್ ಆಲ್ ಎನರ್ಜಿ ಯಾವ ಥರ ಇದೆ ಅಂತ ತೋರಿಸ್ತಾ ಇರೋದು. ಆ್ಯಂಡ್ ಆಲ್ಸೋ ನೀವು ಇಲ್ಲಿ ರೀಗಲ್ ಆಗಿ ರೆಡಿ ಆಗಿರೋದು, ವಿಚ್ ಮೀನ್ಸ್ ಯುವರ್ ಸೆಲ್ಫ್ ಅಪ್ರಿಸಿಯೇಷನ್ ಆಲ್ಸೋ. ಇಲ್ಲಿ ಸೆಲ್ಫ್ ಕೇರ್ ಪ್ರಾಮಿನೆಂಟ್ ಆಗಿರೋದು, ಸೆಲ್ಫ್ ಅಪ್ರಿಸಿಯೇಷನ್ ಪ್ರಾಮಿನೆಂಟ್ ಆಗಿರೋದು. ಇನ್ ಜನರಲ್ ಆಗಿ ಎಲ್ಲನೂ ನಿಮ್ಮ ಸುತ್ತ ಇರೋದನ್ನು ನೀವು ಅಪ್ರಿಷಿಯೇಟ್ ಮಾಡ್ತಾ ಇರೋದು. ಆ್ಯಂಡ್ ದೆನ್ ಯು ಆರ್ ಎಂಜಾಯಿಂಗ್ ಸ್ಮಾಲ್ ಥಿಂಗ್ಸ್ 2026ಅಲ್ಲಿ. ದೊಡ್ಡ ಬ್ರೇಕ್ ಥ್ರೂಗಳಿಗೆ ನೀವು ವೇಟ್ ಮಾಡ್ತಾ ಇಲ್ಲ, ಯು ಆರ್ ಎಂಜಾಯಿಂಗ್ ಸ್ಮಾಲ್ ಸಕ್ಸಸ್, ಸ್ಮಾಲ್ ಟೈನಿ ಸ್ಯಾಟಿಸ್ಫ್ಯಾಕ್ಷನ್ಸ್ ನಿಮ್ಮ ಜೀವನದಲ್ಲಿ. ಸೊ ಯು ಆರ್ ಕ್ರಿಯೇಟಿಂಗ್ ಅ ಸ್ಮಾಲ್ ಪಾಕೆಟ್ಸ್ ಆಫ್ ಹ್ಯಾಪಿನೆಸ್ 2026ಅಲ್ಲಿ. ದಟ್ ಈಸ್ ಎಕ್ಸಾಕ್ಟ್ಲಿ ನಿಮ್ಮ ಎನರ್ಜಿನ, ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರೋದು. ಲೆಟ್ ಮೀ ಕರೆಕ್ಟ್, ಐ ಆಮ್ ಸೋ ಸಾರಿ. ಓಕೆ, ಹೋಪ್ಫುಲಿ ಸ್ಟ್ರೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ದಟ್ ಈಸ್ ವಾಟ್ ಈಸ್ ದ ಮೇನ್ ಥೀಮ್ ನಿಮಗೆ 2026ಅಲ್ಲಿ. there is softness, there is quietness, and we have Archangel Michael. Yeah, definitely 2026ಅಲ್ಲಿ you are having a quiet strength. There is lot of protection. Archangel Michael ಬಂದು ಪ್ರೊಟೆಕ್ಷನ್, ಏಂಜಲ್ ಆಫ್ ಪ್ರೊಟೆಕ್ಷನ್, ಏಂಜಲ್ ವಾರಿಯರ್ ಏಂಜಲ್. ಮತ್ತು ನಮ್ಮ ಲೈಫ್ ಪರ್ಪಸ್ ಅನ್ನೋದಕ್ಕಿಂತ ನಾವು ಏನನ್ನು ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ 2026ಅಲ್ಲಿ, ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋ ಅಂಥ ಒಂದು ಏಂಜಲ್. 2026 ಅಂತ ಅಲ್ಲ, ಜನರಲ್ ಆಗಿ ನಮ್ಮ ಪ್ಲ್ಯಾನಿಗೆ
ಹೈಯರ್ ಪರ್ಪಸ್ಗೆ ಅಲೈನ್ ಮಾಡುವಂಥ ಒಂದು ಎನರ್ಜಿ ಇದು. ಸೊ ಮಜಿಷಿಯನ್, ವಿ ಆರ್ ಕ್ರಿಯೇಟಿಂಗ್ ಅ ಲಾಟ್. ಗ್ರೂಪ್ ನಂಬರ್ 1 2026 ನಾವು ಕ್ರಿಯೇಟನ್ನು ಮಾಡ್ತಾ ಇದ್ದೀವಿ. ಹೊಸ ಐಡಿಯಾಸ್ ಮೇಲೆ ಆ್ಯಕ್ಟ್ ಮಾಡೋದಿರ್ಬೋದು, ಅಥವಾ ಹೊಸ ಬಿಸ್ನೆಸ್ ಪ್ಲ್ಯಾನನ್ನು ಫಾಲೋ ಮಾಡೋದಿರ್ಬೋದು, ಹೊಸ ರಿಲೇಷನ್ಶಿಪ್ ಬರೋದಿರ್ಬೋದು. ವಾಟ್ ಎವರ್ ಈಸ್ ಹ್ಯಾಪನಿಂಗ್ ಗ್ರೂಪ್ ನಂಬರ್ 1, the point is everything is calm, beautiful and ಪ್ರೊಟೆಕ್ಟೆಡ್. ಓಕೆ, ಸೊ ಆ ಬಬಲ್ ಒಳಗಡೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡಿರೋ ಥರ ಇದೆ ನಿಮ್ಮ ಏಂಜಲ್ಸು 2026 ಆ್ಯಂಡ್ ಈ ರೈನ್ಬೋ ಬಂದಾಗ ನೀವು ಎಲ್ಲ ಕಡೆ ನೋಡಿದ್ರೂ ಹಸಿರಿರೋದು, ಎಲ್ಲ ಕಡೆ ನೋಡಿದ್ರೂ ಫ್ಲವರ್ಸ್ ಇರೋದು, ಅದ್ರ ಜೊತೆ ಆರ್ಕೇಂಜಲ್ ಮೈಕಲ್ ಬಂದು ಆ ಪ್ರೊಟೆಕ್ಷನ್ ಎನರ್ಜಿನ ತರ್ತಾ ಇರೋದು. ಆ್ಯಂಡ್ ಆಲ್ಸೋ ಇನ್ನೊಂದೇನು ಮೆಸೇಜ್ ಅಂತ ಅಂದರೆ, ಇಷ್ಟು ದಿನ ನೀವೇನು ಬರ್ಡನನ್ನು ಕ್ಯಾರಿ ಮಾಡ್ತಾಯಿದ್ರಿ, ಫಾರ್ ಎಕ್ಸಾಂಪಲ್ ಪಾಸ್ಟ್ ರಿಲೇಷನ್ಶಿಪ್ಗಳಿಂದ ಹಳೆ ಕಾರ್ಮಿಕ್ ಎನರ್ಜೀಸ್ನ, ಎವ್ರಿಥಿಂಗ್ ಈಸ್ ಡಿಸಾಲ್ವ್ಡ್, ಅಥವಾ ಅದನ್ನೆಲ್ಲ ಪ್ರಾಪರಾಗಿ ಕಟ್ ಮಾಡಿ ನಾವು ಆ ಎನರ್ಜಿನ ನಾವು ಡ್ರ್ಯಾಗ್ ಮಾಡ್ದಿರ 2026ಗೆ ಅದನ್ನೆಲ್ಲ ಡಿಸಾಲ್ವ್ ಮಾಡಿ ರಿಲೀಸ್ ಮಾಡಿ ವಿ ಆರ್ ಎಂಟರಿಂಗ್ ಈ ಹೊಸ ಫೇಸ್ಗೆ ವೇರ್ ವಿ ಬ್ರಿಂಗ್ ಅ ಲಾಡ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಗುಡ್ ಕಾರ್ಮಿಕ್ ಎನರ್ಜಿ. ಈ ಹೊಸ ಸೈಕಲ್ಗೆ ನಾವು ಮೂವ್ ಆಗ್ತಾ ಇರೋದು ನಿಮ್ಮ 2026 ಬಂದು ಯು ವಿಲ್ ಬಿ ಗೇನಿಂಗ್ ಅ ಲಾಡ್ ಆಫ್ ಪಾಸಿಟಿವ್ ಕಾರ್ಮಿಕ್ ರಿವಾರ್ಡ್ಸ್. ಓಕೆ, ರಿವಾರ್ಡ್ ಅಂತಂದರೆ ನಾವು ಪಟ್ಟಿರೋ ಶ್ರಮಕ್ಕೆ ಬರಬೇಕಾಗಿರುವಂಥ ಆ ರಿವಾರ್ಡು ಅಥವಾ ಪ್ರೈಸು, ಆ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದು ನಿಮಗೆ 2026 ಅದನ್ನು ಕನ್ಫರ್ಮ್ ಮಾಡೋದಕ್ಕೆ ಈ ಕಾರ್ಡ್ ಬಂದು 6 ಆಫ್ ಪೆಂಟಿಕಲ್ಸ್ ಬಂದು ನೀವು ಕೈ ಚಾಚ್ಕೊಂಡಿರೋದು ವಿಚ್ ಯು ಆರ್ ರೆಸೆಪ್ಟಿವ್. ಯಾಕೆಂದರೆ ನೀವು ನಂಬ್ತಾ ಇದ್ದೀರಾ ನೀವು ಮಾಡೋದ್ರಲ್ಲಿ, ಅಥವಾ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡಿರೋದ್ರಿಂದ, ಅಥವಾ ಜನರಲ್ ಆಗಿ ಲೈಫನ್ನ ನೀವು ನಂಬ್ತಾ ಇರೋದ್ರಿಂದ ಯು ಆರ್ ವೆರಿ ರಿಸೆಪ್ಟಿವ್, ನಿಮ್ಮ ಹಾರ್ಟ್ ಓಪನ್ ಆಗಿರೋದು. ಸೊ ವಿಚ್ ಆಲ್ಸೋ ಇಂಡಿಕೇಟ್ಸ್ ಇಲ್ಲಿ ಲೈಕ್ ಆ ಡೋರ್ ಓಪನ್ ಆಗಿರೋದು ಈ ಕಾರ್ಡಲ್ಲಿ. ಆ್ಯಂಡ್ ಆ ಡೋರ್ ಓಪನ್ ಆದಾಗ ನೀವು ಆ ಡೋರಿಂದ ನಡ್ಕೊಂಡು ಹೋದಾಗ ದೇರ್ ಇಸ್ ದಿಸ್ ಫ್ಲೋ ಆಫ್ ಅಬಂಡೆನ್ಸ್ ನಮ್ಮ ಕಡೆಗೆ ಬರ್ತಾ ಇರೋದು. ಈ ಫ್ಲೋ ಆಫ್ ಅಬಂಡೆನ್ಸ್ ಬಂದು ಇದು ದುಡ್ಡು ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಎನಿಥಿಂಗ್ ನೀವು ಇಷ್ಟು ದಿನ ಕೊಟ್ಟಿದ್ರಲ್ಲ, ಆ ಕೊಟ್ಟಿದ್ದನ್ನು ನೀವು ವಾಪಸ್ಸು ರಿಸೀವ್ ಮಾಡ್ಕೊಳ್ಳೋ ಅಂಥ ಸಮಯ. ಸೊ ದಟ್ ಈಸ್ ದ ಬಿಗಿನಿಂಗ್ ಆಫ್ 2026 ಮಾತ್ರ ಅಂತಲ್ಲ, ಐ ಥಿಂಕ್ ಯುವರ್ ಪಾಸಿಟಿವ್ ಕಾರ್ಮಿಕ್ ಸೈಕಲ್ ಶುರು ಆಗಿರೋದು. ವಾಟ್ ಎವರ್ ಯು ಹ್ಯಾವ್ ಗಿವನ್, ಏನೆಲ್ಲ ನಾವು ಕೊಟ್ಟಿದ್ದೀವಿ, ಏನೆಲ್ಲ ಸಹಾಯ ಮಾಡಿದ್ದೀವಿ, ಯಾವುದೆಲ್ಲ ಥರ ನಾವು ಬೇರೆಯವ್ರನ್ನ ಸಪೋರ್ಟ್ ಮಾಡೋದಕ್ಕೆ ನಿಂತಿದ್ವಿ, ವಾಟ್ ಎವರ್ ಯು ಹ್ಯಾವ್ ಡನ್ ಅ ಗುಡ್ ಕರ್ಮ, ಇಟ್ ಈಸ್ ಸ್ಟಾರ್ಟಿಂಗ್ ಟು ಫ್ಲೋ ನಮ್ಮ ಕಡೆಗೆ ಇವಾಗ starting 2026 and this is the card number 6. So you're ready to receive a positive karma, positive energy na. So yeah, ಬೇಸಿಕ್ಲಿ 2026 ನಿಮ್ಮ ಎನರ್ಜಿ ಶಿಫ್ಟ್ ಆಗಿರೋದು, ನಿಮ್ಮ ಪಾಸಿಟಿವ್ ಸೈಕಲ್ಗೆ ನೀವು ಎಂಟರ್ ಆಗ್ತಾ ಇರೋದು. ಆ್ಯಂಡ್ ಆಲ್ಸೋ ದೆರ್ ಇಸ್ ಲಾಟ್ ಆಫ್ ಫನ್ ಆ್ಯಂಡ್ ಎಂಜಾಯ್ಮೆಂಟ್, ಮತ್ತು ನಿಮಗೆ ಖುಷಿ ಕೊಡುವಂಥ ಕೆಲಸನ ಜಾಸ್ತಿ ಮಾಡ್ತಾ ಇರೋದು, ಮತ್ತು ನಿಮ್ಮ ಮ್ಯೂಸಿಕ್ಗೆ, ನಿಮ್ಮ ಸಾಂಗ್ಗೆ, ನಿಮ್ಮ ಪ್ಲ್ಯಾನಿಗೆ ನೀವು ಡ್ಯಾನ್ಸ್ ಮಾಡ್ತಾ ಇರೋದು, ನಿಮ್ಮ ಐಡಿಯಾನ ನೀವು ಫಾಲೋ ಮಾಡ್ತಾ ಇರೋದು. ಆದಷ್ಟು ಹೊರಗಡೆ ಒಪಿನಿಯನ್ಸನ್ನು ದೂರ ಇಡ್ತಾ ಯು ಆರ್ ಜಸ್ಟ್ ಫಾಲೋಯಿಂಗ್ ಥ್ರೂ ಲೈಫ್ ಯಾವ ಥರ ಹೋಗ್ತಾ ಇದೆ, ಆ ರಿದಮನ್ನು ಅರ್ಥ ಮಾಡಿಕೊಂಡು ನೀವು ಅದ್ರ ಜೊತೆಗೆ ಸ್ಟೆಪ್ ಆಗ್ತಾ ಇರೋದು, ಯೂನಿವರ್ಸ್ ಜೊತೆಗೆ ನಿಮ್ಮ ಸ್ಟೆಪ್ಪು ಮ್ಯಾಚ್ ಆಗ್ತಾ ಇರೋದು, ಸಿಂಕ್ ಆಗ್ತಾ ಇರೋದು. ಸೊ ದಟ್ ಈಸ್ ಬ್ಯೂಟಿಫುಲ್ ಗ್ರೂಪ್ ನಂಬರ್ 1. ಸೊ ಯು ಆರ್ ಇನ್ ಸಿಂಕ್ ವಿತ್ ಯೂನಿವರ್ಸ್. ವಿ ಹ್ಯಾವ್ ಕ್ವೀನ್ ಆಫ್ ಸ್ವಾರ್ಡ್ಸ್. ಸೊ ಕ್ವೀನ್ ಆಫ್ ಸಾರ್ಟ್ಸ್ ಬಂದು ಶಿ ಈಸ್ ವೆರಿ ರಿಯಲಿಸ್ಟಿಕ್ ಆ್ಯಂಡ್ ಪ್ರಾಕ್ಟಿಕಲ್. ಸೊ 2026 ಒಂದು ಏರಿಯಾ ಅಥವಾ ಇನ್ ಜನರಲ್ ಆಗಿ ಪ್ರಾಬಬ್ಲಿ ನೀವು ಕೆಲವೊಂದು ಜನರನ್ನ ಅಥವಾ ರಿಲೇಷನ್ಶಿಪ್ಪನ್ನ ಅಥವಾ ಎನಿಥಿಂಗ್ ನಿಮ್ಮ ಹ್ಯಾಪಿನೆಸ್ಸನ್ನ ಏನು ಡಿಸ್ಟರ್ಬ್ ಮಾಡ್ತಾ ಇದೆ, ನಿಮ್ಮ ಪೀಸ್ ಆಫ್ ಮೈಂಡನ್ನು ಏನು ಡಿಸ್ಟರ್ಬ್ ಮಾಡ್ತಾ ಇದೆ, ಅದನ್ನು ನೀವು ಕಟ್ ಮಾಡ್ತಾ ಇರೋ ಥರ ಇದೆ. ಯು ಹ್ಯಾವ್ ಬಿಕಮ್ ಮೋರ್ ಬೋಲ್ಡ್, ಮೋರ್ ಕಾನ್ಫಿಡೆಂಟ್, ಅ ಗುಡ್ ಕಮ್ಯುನಿಕೇಟರ್ 2026. ಇಷ್ಟು ದಿನ ನಾವೇನಾದರೂ ಹೇಳೋದಕ್ಕೆ ಹೆದರ್ಕೊಳ್ತಾ ಇರ್ಬೋದು, ಅಯ್ಯೋ ಹೀಗೆ ಹೇಳಿದ್ರೆ ಏನು ಅಂದ್ಕೊಳ್ತಾರೆ, ಅಯ್ಯೋ ಹೆಂಗೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಬಟ್ 2026 ನಿಮ್ಮ ಪೀಸ್ ಆಫ್ ಮೈಂಡ್ಗೆ, ನಿಮ್ಮ ಹ್ಯಾಪಿನೆಸ್ಗೆ ಏನು ಡಿಸ್ಟರ್ಬ್ ಮಾಡ್ತಾ ಇದೆ, ಅಥವಾ ನಿಮ್ಮ ಒಂದು ಈ ಬ್ಯೂಟಿಫುಲ್ ಎನರ್ಜಿನಲ್ಲಿ ನಿಂತ್ಕೊಳ್ಳೋದಕ್ಕೆ ಯಾವುದು ಬಿಡ್ತಾ ಇಲ್ಲ, ಯು ಆರ್ ಲೈಕ್ ಬೀಯಿಂಗ್
ಯು ಆರ್ ವೆರಿ ಸೀರಿಯಸ್ ಆ ವಿಚಾರದಲ್ಲಿ. ಸಾರಿ, ನಾನು ಅದನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕಾಗೋದಿಲ್ಲ. ಎನಿಥಿಂಗ್ ನನ್ನ ಹ್ಯಾಪಿನೆಸ್ಸನ್ನ ಅಥವಾ ನನ್ನ ಪ್ಲ್ಯಾನನ್ನ ಏನು ಸ್ಟಾಪ್ ಮಾಡುತ್ತೆ, ನಾನು ಅದನ್ನು ಐ ಹ್ಯಾವ್ ಟು ಬ್ರೇಕ್, ಅದನ್ನು ನನ್ನ ಜೀವನದಿಂದ ಕಟ್ ಮಾಡಬೇಕು. ಅಥವಾ ಹೇಗೆ ನಾನು ವಾಪಸ್ ಈ ಬ್ಯಾಲೆನ್ಸ್ನ ಹೇಗೆ ತರೋದು ನನ್ನ ಜೀವನದಲ್ಲಿ. ಸೊ ಆ ಒಂದು ಡೈರೆಕ್ಷನಲ್ಲಿ ನೀವು ಜಾಸ್ತಿ ಯೋಚನೆ ಮಾಡ್ತಾ ಇರೋದು 2026ಅಲ್ಲಿ. ಪ್ರಾಬಬ್ಲಿ ಇದಕ್ಕೆ ಮುಂಚೆ ನಾವು ಏನಾದರೂ ಆದರೆ, ಯಾರಾದರೂ ಏನಾದರೂ ಅಂದರೆ ಬೇಜಾರು ಮಾಡ್ಕೊಂಡಾಗ ಮೇ ಬಿ 1 ತಿಂಗಳು 2 ತಿಂಗಳು ಅದೇ ಪ್ರಾಬ್ಲಮಲ್ಲಿ, ಅದೇ ನೋವಲ್ಲಿ, ಇವ್ರೀಗ ಅಂದರು ಈ ಥರ ಆಯಿತು, ಇವ್ರು ಅಪ್ರಿಷಿಯೇಟ್ ಮಾಡಲಿಲ್ಲ, ಇವರಿಂದ ಈ ನೋವಾಯಿತು. ಸೊ ಆ ಪೇನಲ್ಲಿ ಜಾಸ್ತಿ ಸಮಯ ಕೂತ್ಕೊಳ್ತಾ ಇದ್ವಿ. ಬಟ್ 2026ಅಲ್ಲಿ ನಾವು ವಿ ಆರ್ ಬೌನ್ಸಿಂಗ್ ಬ್ಯಾಕ್ ವೆರಿ ಕ್ವಿಕ್ಲಿ. ಲೈಕ್ ನಿಮ್ಮ ಇಂಪಾರ್ಟೆನ್ಸು ಪ್ರಯಾರಿಟಿ ಬಂದು ನಿಮಗೆ ತುಂಬ ಕ್ಲಿಯರಾಗಿ ಗೊತ್ತಿರೋ ಥರ ಇದೆ 2026ಅಲ್ಲಿ. ಮೈ ಪೀಸ್ ಆಫ್ ಮೈಂಡ್, ಮೈ ಹ್ಯಾಪಿನೆಸ್, ನನ್ನ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ನು, ನನ್ನ ಸೋಲ್ ಪರ್ಪಸ್ ಇರ್ಬೋದು, ನನ್ನ ಹೀಲಿಂಗ್ ಜರ್ನಿ ಇರ್ಬೋದು, ಇದೆಲ್ಲನೂ ನನಗೆ ತುಂಬಾ ಮುಖ್ಯವಾಗಿರುವಂಥದ್ದು. ದಿಸ್ ಇಸ್ ಸೇಕ್ರೆಡ್, ದಿಸ್ ಇಸ್ ಡಿವೈನ್. ನಾನು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆರ್ಕೇಂಜಲ್ ಮೈಕಲ್ ಕೂಡ ಇಲ್ಲಿ ಹೇಳ್ತಾ ಇರೋದು ಆ ಎನರ್ಜಿನ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ಸೊ ದೆರ್ ಇಸ್ ದಿಸ್ ಪ್ರೊಟೆಕ್ಟಿವ್ ಬಬಲ್ ನಿಮ್ಮ ಸುತ್ತ ನೀವು ಹಾಕ್ಕೊಂಡಿರೋದು, ಆ್ಯಂಡ್ ಆಲ್ಸೋ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು ಆರ್ಕೇಂಜಲ್ ಮೈಕಲು. ಆ್ಯಂಡ್ ಯು ಆರ್ ಬೀಯಿಂಗ್ ವೆರಿ ಓಪನ್, ವೆರಿ ಬೋಲ್ಡ್, ವೆರಿ ಕಾನ್ಫಿಡೆಂಟ್. ನಿಮಗೆ ಏನು ಬೇಕೋ ಅದನ್ನು ಪಡೆಯೋದ್ರಲ್ಲಿ, ನಿಮಗೆ ಏನು ಬೇಕೋ ಅದನ್ನು ರೆಸ್ಪೆಕ್ಟ್ಫುಲ್ಲಾಗಿ ಕಮ್ಯುನಿಕೇಟ್ ಮಾಡೋದ್ರಲ್ಲಿ, ಆ್ಯಂಡ್ ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡ್ಕೊಳ್ತಾ ಇರೋದು ನೀವು 2026ಅಲ್ಲಿ ಗ್ರೂಪ್ ನಂಬರ್ 1. ಆ್ಯಂಡ್ ಆಲ್ಸೋ ಈ ಕಾರ್ಡು ತಿರ್ಗಾ ಹೇಳ್ತಾ ಇರೋದು ಲೈಕ್ ಹೊಸ ಫ್ರೆಂಡ್ಸನ್ನ ಮೀಟ್ ಮಾಡ್ತಾ ಇದ್ದೀರಾ 2026ಅಲ್ಲಿ, ಅಥವಾ ಸೋಲ್ಮೇಟು ಅಥವಾ ಪಾರ್ಟ್ನರ್ಶಿಪ್ಪು. ನಾವು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಯು ಆರ್ ಮೀಟಿಂಗ್ ಸಂಬಡಿ. ಸೊ ಸ್ಮಾಲ್ ವೆಕೇಷನ್ಸ್ ತೊಗೊಳ್ಳೋದು, ಲೈಕ್ ವರ್ಷಕ್ಕೆ ಒಂದು ನಾನು ಡಿಸೆಂಬರಲ್ಲಿ ಒಂದು ದೊಡ್ಡ ವೆಕೇಷನ್ ತೊಗೊಳ್ತೀನಿ ಅಂತ ಹೇಳಿ ವೇಟ್ ಮಾಡ್ತಾ ಇಲ್ಲ. ಯು ಆರ್ ಟೇಕಿಂಗ್ ಸ್ಮಾಲ್ ವೆಕೇಷನ್ಸ್, ಅಲ್ಲಲ್ಲಿ ಆಗಾಗ ಇಲ್ಲೇ ಹತ್ರದಲ್ಲೆಲ್ಲಾದರೂ ಹೋಗೋದು, ಆ ಬ್ರೇಕ್ಗಳು ತೊಗೊಳ್ಳೋದು, ಆ ಸಣ್ಣ ವಿಚಾರಗಳನ್ನೆಲ್ಲ ನಮ್ಮ ಜೀವನದಲ್ಲಿ ಎಂಜಾಯ್ ಮಾಡೋದು, ಸಣ್ಣ ವಿಚಾರಗಳನ್ನೆಲ್ಲ ನಾವು ಅಪ್ರಿಷಿಯೇಟ್ ಮಾಡೋದು. ಸೊ ಯುವರ್ ಹಾರ್ಟ್ ಈಸ್ ಫಿಲ್ಡ್ ವಿತ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಹ್ಯಾಪಿನೆಸ್. ಸೊ ಅದು ಯೂನಿವರ್ಸ್ಗೆ ಮಿರರ್ ಮಾಡಿ ವಿ ಆರ್ ಬ್ರಿಂಗಿಂಗ್ ಅ ಲಾಡ್ ಆಫ್ ಗುಡ್ ಲಕ್ ಆ್ಯಂಡ್ ಬ್ಲೆಸ್ಸಿಂಗ್ ಆ್ಯಂಡ್ ಹೀಲಿಂಗ್ ನಮ್ಮ ಲೈಫಲ್ಲಿ. ಬರೀ ಒಂದು ಏರಿಯಾನಲ್ಲ, ಸ್ಪೆಸಿಫಿಕ್ ಆಗಿ ರಿಲೇಷನ್ಶಿಪ್ಪಲ್ಲಿ ಕೆಲವ್ರಿಗೆ ಈಸ್ ಅ ವೆರಿ ಕ್ಲಿಯರ್ ಅಪ್ಪರ್ ಹ್ಯಾಂಡ್ ಇರೋದು ರಿಲೇಷನ್ಶಿಪ್ ರಿಲೇಟೆಡು. ಬಟ್ ಇನ್ನು ಕೆಲವ್ರಿಗೆ ಆರ್ ಎಲ್ಲರಿಗೂ ಆ್ಯಕ್ಚುಲಾಗಿ ದೆರ್ ಇಸ್ ದಿಸ್ ಬ್ಲೆಸ್ಸಿಂಗ್ ಎಲ್ಲ ಏರಿಯಾನಲ್ಲೂ ಎಫೆಕ್ಟ್ ಆಗ್ತಾ ಇರೋ ಥರ. ರೈಟ್. ಸೊ ವೆರಿ ಆಪ್ಟಿಮಿಸ್ಟಿಕ್ ಎನರ್ಜಿ. ವಿ ಆರ್ ಪಾಸಿಟಿವ್, ವಿ ಆರ್ ಆಪ್ಟಿಮಿಸ್ಟಿಕ್. ಅಗೇನ್ ಇದೆಲ್ಲ ನಾವು ಯೋಚನೆ ಮಾಡ್ತಾ ಇದ್ವಿ ಅಂದ ಮಾತ್ರಕ್ಕೆ ನಾವು ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತಲ್ಲ. ವಿ ಆರ್ ಹ್ಯಾಂಡ್ಲಿಂಗ್ ಇಟ್ ಸ್ಮಾರ್ಟ್ ಆಗಿ 2026ಅಲ್ಲಿ ಅದ್ರ ಬಗ್ಗೆನೇ ಆಲೋಚಿಸ್ದಿರಾ. ಅಗೇನ್ ಈ ಕಾರ್ಡಲ್ಲಿ ಕನ್ಫರ್ಮ್ ಮಾಡ್ತಾ ಇರೋದು ಹೌದು, ಆಗಾಗ ವಿ ವಿಲ್ ಸ್ಲಿಪ್. ನಾವು ಮನುಷ್ಯರು, ನಾವು ಆಬ್ವಿಯಸ್ಲಿ ಆ ನೆಗೆಟಿವಿಟಿ ಕಡೆಗೆ ಹೋಗುತ್ತೆ. ಬೇರೆಯವರು ಯಾವ ಥರ ಇದ್ದಾರೆ, ದೆರ್ ವಿಲ್ ಬಿ ಕಂಪ್ಯಾರಿಷನ್, ಅ ಲಾಡ್ ಆಫ್ ಹಳೆ ಹ್ಯಾಬಿಟ್ಸು ರಿಪೀಟ್ ಆಗ್ಬೋದು. ಬಟ್ ಅದರಿಂದ ನಾವು ಕ್ವಿಕ್ಕಾಗಿ ಬೌನ್ಸ್ ಆಗ್ತಾ ಇರೋದು 2026ಅಲ್ಲಿ. ಆ್ಯಂಡ್ ನಮ್ಮನ್ನು ನಾವು ಪ್ರಯಾರಿಟೈಸ್ ಮಾಡ್ಕೊಳ್ತಾ ಇರೋದು. ಸೊ ದೆರ್ ಇಸ್ ಲಾಡ್ ಆಫ್ ಸ್ಮಾಲ್ ಸಕ್ಸಸ್ಸಸ್ ಫಾರ್ ವಿಚ್ ಇಸ್ ಡಿಸ್ಟ್ರಿಬ್ಯೂಟೆಡ್. ಒಂದು ದೊಡ್ಡ ಸಕ್ಸಸ್ ಅಲ್ಲ, ದೆರ್ ಇಸ್ ಅ ಡಿಸ್ಟ್ರಿಬ್ಯೂಷನ್ ಆಫ್ ಹ್ಯಾಪಿನೆಸ್ ನಮಗೆ ಥ್ರೂ ಔಟ್ 2026. ಡಿಸ್ಟ್ರಿಬ್ಯೂಷನ್ ಆಫ್ ಸಕ್ಸಸ್ ನಮಗೆ ಥ್ರೂ ಔಟ್ 2026. ಸಣ್ಣದು ಅಥವಾ ಎನಿಥಿಂಗ್ ದಟ್ ಈಸ್ ಬಿಗ್ ಈಸ್ ಆಲ್ಸೋ ಪಾಸಿಬಲ್. ಅದು ಪಾಸಿಬಿಲಿಟಿ ಅಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಯುವರ್ ಮೇನ್ ಫೋಕಸ್ ಬಂದು ಐ ವಿಲ್ ನಾಟ್ ವೇಟ್, ದೊಡ್ಡದೇನಾದರೂ ಆಗಲಿ ಅಂತ ಹೇಳಿ. ಐ ವಿಲ್ ಅಪ್ರಿಷಿಯೇಟ್ ಪ್ರತಿಯೊಂದೂ ಸಣ್ಣದರಿಂದ. ಲೈಕ್ ಈ ಸಂಬಡಿ ಅಪ್ರಿಷಿಯೇಟೆಡ್ ನಿಮ್ಮ ಕೆಲಸದಲ್ಲಿ, ಯು ಹ್ಯಾವ್ ಡನ್ ಅ ಫಂಟಾಸ್ಟಿಕ್ ಜಾಬ್ ಅಂತ ಹೇಳಿ ಅದನ್ನು ನೀವು ಸೆಲೆಬ್ರೇಟ್ ಮಾಡೋದಿರ್ಬೋದು. ನಿಮ್ಮ ಫ್ಯಾಮಿಲಿನಲ್ಲಿ ಇವತ್ತು ಎವ್ರಿಬಡಿ ಜೊತೆಗೆ ಕೂತು ಊಟ ಮಾಡಿದ್ದಿರ್ಬೋದು. ಆ್ಯಂಡ್ ದೆನ್ ಯು ಆರ್ ರಿಯಲಿ ಹ್ಯಾಪಿ ಆ್ಯಂಡ್ ಸೆಲೆಬ್ರೇಟಿಂಗ್. ಆ್ಯಂಡ್ ಅದನ್ನು ಗ್ರ್ಯಾಟಿಟ್ಯೂಡ್ ಜರ್ನಲಲ್ಲಿ ಬರೀತಾ ಇರೋದು. ಐ ಆಮ್ ಸೋ ಹ್ಯಾಪಿ. ನನ್ನ ಹಾರ್ಟ್ ಆ ಗ್ರ್ಯಾಟಿಟ್ಯೂಡಿಂದ ಫಿಲ್ ಆಗಿರೋದು ಬಿಕಾಸ್ ನನ್ನ ಫ್ಯಾಮಿಲಿ ಜೊತೆ ನಾನು ಇವತ್ತು ಸಮಯ ಕಳೆದೆ ಅಂತ ಹೇಳಿ. ಐ ಆಮ್ ಸೋ ಹ್ಯಾಪಿ. ಇವತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಸ್ಮಾಲ್ ಟ್ರೆಕ್ಕಿಂಗಿಗೆ ಹೋದ್ವಿ ಅಂತ ಹೇಳಿ. ಐ ಆಮ್ ಸೋ ಹ್ಯಾಪಿ. ಇವತ್ತು ಆ ಕಾಫಿ ಕುಡಿತಾ ನಾನು ಐ ರಿಲ್ಯಾಕ್ಸ್ಡ್ ಆ್ಯಂಡ್ ಅವರಿನ ಸ್ಟ್ರೆಸ್ನ ತೊಗೊಳ್ದಿರ ಐ ರಿಲ್ಯಾಕ್ಸ್ಡ್ ಅಂತ ಹೇಳಿ. ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್. ನೀವು ಆ ಹ್ಯಾಪಿನೆಸ್ನ, ಆ ಪೀಸ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ಥ್ರೂ ಔಟ್ 2026ಅಲ್ಲಿ. ಆ್ಯಂಡ್ ಯು ಹ್ಯಾವ್ ಲರ್ನ್ಡ್ ಹೇಗೆ ಬೌನ್ಸ್ ಬ್ಯಾಕ್ ಆಗೋದು ಪ್ರಾಬ್ಲಮ್ಗಳಿಂದ ಅಥವಾ ಹೊರಗಡೆ ನೆಗೆಟಿವಿಟಿಗಳಿಂದ. ಆ್ಯಂಡ್ ದೆನ್ ಯು ಆರ್ ರಿಯಲಿ
ವೆರಿ ಎಮೋಷ್ನಲಿ ಮೆಚ್ಯೂರ್ಡ್ ಎನರ್ಜಿ ನಿಮ್ಮದು 2026ಅಲ್ಲಿ. ಆ್ಯಂಡ್ ಆಲ್ಸೋ ಯು ಆರ್ ಕಾನ್ಫಿಡೆಂಟ್, ವೆರಿ ಸ್ಟ್ರೇಟ್ ಫಾರ್ವರ್ಡ್ ಬಟ್ ರೆಸ್ಪೆಕ್ಟ್ಫುಲ್ ಆಗಿ, ಆ್ಯಂಡ್ ನಿಮ್ಮ ಬೌಂಡ್ರಿ ಲುಕ್ಸ್ ವೆರಿ ವೆರಿ ಸ್ಟ್ರಾಂಗ್ 2026ಅಲ್ಲಿ. ಗ್ರೂಪ್ ನಂಬರ್ 1, ಆ್ಯಂಡ್ ದೆರ್ ಆರ್ ಸ್ಮಾಲ್ ಸಕ್ಸಸ್ಸಸ್ ಟು ಮಾಡ್ರೇಟ್ ಸಕ್ಸಸ್ಸಸ್ ಟು ಬಿಗ್ ಸಕ್ಸಸ್ಸಸ್, ಬಟ್ ಎಲ್ಲನೂ ಈಗೋಗೆ ನಾವು ಬೂಸ್ಟ್ ಮಾಡ್ದಿರಾ. ಇಟ್ ಈಸ್ ಓನ್ಲಿ ಕಾಂಟ್ರಿಬ್ಯೂಟಿಂಗ್ ನಮ್ಮ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ, ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ಸ್ಗೆ. ಆ್ಯಂಡ್ 2026 ಇಟ್ ಫೀಲ್ಸ್ ಯಾವ ಥರ, ನಾನು ಒಂದು ಫೈನಲ್ ಆಗಿ ಎಕ್ಸಾಂಪಲ್ ಕೊಡ್ಬೋದು ಅಂತ ಅಂದರೆ, ಅ ವಾರ್ಮ್ ಬ್ಲ್ಯಾಂಕೆಟ್, ಚಳಿಗಾಲದಲ್ಲಿ ಆ ವಾರ್ಮ್ ಬ್ಲ್ಯಾಂಕೆಟ್ ಕವರ್ ಮಾಡ್ಕೊಂಡಾಗ ನಮಗೆ ವಿ ಫೀಲ್ ಕಂಫರ್ಟೆಡ್ ಅಲ್ಲ, ವಿತ್ ಅ ಮಗ್ ಆಫ್ ಹಾಟ್ ಕಾಫಿ. ದಟ್ ಈಸ್ ಹೌ ಇಟ್ ಫೀಲ್ಸ್ ನಿಮಗೆ 2026ಅಲ್ಲಿ. ಸೊ ನಾವು ವಾರ್ಮ್ ಬ್ಲ್ಯಾಂಕೆಟ್ ಕವರ್ ಮಾಡಿಕೊಂಡು ಕೈಯಲ್ಲಿ ಕಾಫಿ ಇಟ್ಕೊಂಡಿದ್ದು ಮಾತ್ರಕ್ಕೆ ಹೊರಗಡೆ ಗಲಾಟೆ ನಡೀತಿಲ್ಲ ಅಂತಲ್ಲ, ಟ್ರಾಫಿಕ್ ಜಾಮ್ ಆಗಿಲ್ಲ ಅಂತಲ್ಲ, ಬಟ್ ನಮ್ಮ ಸ್ಟೇಟ್ ಆಫ್ ಮೈಂಡ್ ಬಂದು ವಾರ್ಮ್ ಬ್ಲ್ಯಾಂಕೆಟ್, ಅ ಕಪ್ ಆಫ್ ಕಾಫಿ ಆ್ಯಂಡ್ ಅ ಹಾರ್ಟ್ ಎಮೋಜಿ. ಓಕೆ, ಕೆಳಗಡೆ ಕಮೆಂಟ್ ಮಾಡಿ ಅ ವಾರ್ಮ್ ಬ್ಲ್ಯಾಂಕೆಟ್, ಅ ಕಪ್ ಆಫ್ ಕಾಫಿ, ಪೀಸ್ ಆಫ್ ಮೈಂಡ್ ಅಂತ ಹೇಳಿ. ದಟ್ ಈಸ್ ಯುವರ್ ಓವರ್ ಆಲ್ ಎನರ್ಜಿ 2026ಗೆ. ಗ್ರೂಪ್ ನಂಬರ್ 2, ಲವ್ಲಿ ಲವ್ಲಿ ಬ್ಯೂಟಿಫುಲ್ ಎನರ್ಜಿ ನಿಮಗೆ. ಆಲ್ರೈಟ್, ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ 2026 ಎನರ್ಜಿ ಪ್ರೆಡಿಕ್ಷನ್ಸಲ್ಲಿ. ಐ ಡೂ ಅ ಸ್ಪೆಸಿಫಿಕ್ ರೀಡಿಂಗ್ 2026 ಬ್ಲೆಸ್ಸಿಂಗ್ಸ್ ಅಂತ ಹೇಳಿ. ಇದು ಜನರಲ್ ಥೀಮ್ ಅಷ್ಟೇ ನಾವು ಮಾತಾಡಿರೋವಂಥದ್ದು. ಸೊ ದೆರ್ ವಿಲ್ ಬಿ ಅನದರ್ ರೀಡಿಂಗ್ 2026 ಬ್ಲೆಸ್ಸಿಂಗ್ಸ್ ಬಗ್ಗೆ. ಅದರಲ್ಲಿ ಇನ್ನೂ ಡೀಪಾಗಿ ಹೋಗೋಣ, ಯಾವ ರೀತಿ ಯಾವ ಏರಿಯಾನಲ್ಲಿ ಜಾಸ್ತಿ ಬ್ಲೆಸ್ಸಿಂಗ್ಸ್ನ ರಿಸೀವ್ ಮಾಡ್ಕೊಳ್ತೀವಿ ಅಂತ ಹೇಳಿ. ಆಲ್ರೈಟ್, ಸೊ ದಟ್ ಈಸ್ ವಾಟ್ ಈಸ್ 2026 ನಿಮಗೆ ಓವರ್ ಆಲ್ ಥೀಮ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸತ್ತೆ ಜಾಸ್ತಿ ಮಾಡಿ, ಸೂಪರಾಗಿ ಎಂಜಾಯ್ ಮಾಡಿ 2025 ಎಂಡನ್ನ. ಆ್ಯಂಡ್ ನಿಮ್ಮ ಹಾರ್ಟನ್ನ ಓಪನ್ ಮಾಡಿ, ಬಿ ರೆಡಿ ಟು ಎಂಟರ್ 2026ಅಲ್ಲಿ ಟು ಕ್ಲೇಮ್ ಈ ಪೀಸನ್ನು, ಈ ಹ್ಯಾಪಿನೆಸ್ಸನ್ನು, ಈ ಬ್ಯೂಟಿನ ನಿಮ್ಮ ಲೈಫ್ಗೆ. ಆಲ್ರೈಟ್, ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಸ್ಟಾರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ 2026 ಎನರ್ಜಿ ಪ್ರೆಡಿಕ್ಷನ್ಸ್ಗೆ ಇದು ನಿಮ್ಮ ಇವತ್ತನ ರೀಡಿಂಗು. ಅ ವೆರಿ ಇಂಟ್ರೆಸ್ಟಿಂಗ್ ವಿಷನ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ, ಈ ಗ್ಯಾಲಕ್ಸಿನಲ್ಲಿ ಅಥವಾ ಈ ಸ್ಪೇಸಲ್ಲಿ, ಓಪನ್ ಸ್ಪೇಸಲ್ಲಿ 2 ಸ್ಟಾರ್ ಬಂದು ಕೊಲೈಡ್ ಆಗ್ತಾ ಇರೋದನ್ನ ತೋರಿಸ್ತಾ ಇರೋದು. 2 ಸ್ಟಾರ್ ಬಂದು ಒಂದಕ್ಕೊಂದು ಕೊಲೈಡ್ ಆಗಿ ಬ್ಲಾಸ್ಟ್ ಆಗ್ತಾ ಇರೋದನ್ನ ತೋರಿಸ್ತಾ ಇರೋದು. ಸೊ 2 ಸ್ಟಾರು ಬ್ಲಾಸ್ಟ್ ಆದಾಗ ದೇರ್ ಆರ್ ರೆಮಿನೆಂಟ್ಸ್, ಆ ಪೀಸಸ್ ಬಂದು ಎಲ್ಲ ಕಡೆ ಸ್ಕೇಟರ್ ಆಗ್ತಾ ಇರೋದು. ಆ್ಯಂಡ್ ದೆನ್ ಸಡನ್ ಆಗಿ ಆ ಪೀಸಸ್ಗಳೆಲ್ಲ ತಿರ್ಗಾ ಹೊಂದ್ಕೊಂಡು, ಆ 2 ಸ್ಟಾರ್ ಯಾವ ಥರ ಇತ್ತು, ಅದರದ್ದು ಈ ಸ್ಟಾರ್ದು ಮತ್ತು ಆ ಇನ್ನೊಂದು ಸ್ಟಾರ್ದು 2 ಸ್ಟಾರ್ ಡಸ್ಟು ಸೇರಿ ಡಿಫ್ರೆಂಟ್ ಸ್ಟಾರ್ ಒಂದು ಅದರಿಂದ ಕ್ರಿಯೇಟ್ ಆಗ್ತಾ ಇರೋದನ್ನ ತೋರಿಸ್ತಾ ಇರೋದು. ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ವಿಷನ್. ಯಾಕೆಂದರೆ ನೀವು 2025ಅಲ್ಲಿ ಅಥವಾ 2024ಅಲ್ಲಿ ಅಥವಾ ಪಾಸ್ಟ್ 3 ಇಯರ್ಸಲ್ಲಿ ಇಫ್ ಯು ಆರ್ ಫೇಸ್ಡ್ ಈ ಟವರ್ ಮೊಮೆಂಟ್ಗಳು, ಸಮಥಿಂಗ್ ಬ್ರೋಕ್, ರಿಲೇಷನ್ಶಿಪ್ ಇರ್ಬೋದು, ಅಥವಾ ಕೆಲಸ ಕಳ್ಕೊಂಡಿರೋದಿರ್ಬೋದು, ಅಥವಾ ಎನಿಥಿಂಗ್ ಹ್ಯೂಜ್ ಆರ್ ಅ ಬಿಗ್ ಚೇಂಜ್, ನೀವು ಅಂದ್ಕೊಂಡೇ ಇರಲಿಲ್ಲ ಆ ಥರ ಚೇಂಜಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದಿದ್ರೆ ನಿಮ್ಮ ಲೈಫಲ್ಲಿ ಆಗಿದ್ದರೆ, ಸೊ 2026ಅಲ್ಲಿ ಯು ಆರ್ ಕೈಂಡ್ ಆಫ್ ರೀಕ್ಲೇಮಿಂಗ್, ರೀಪರ್ಪಸಿಂಗ್ ಆ ಎಲ್ಲ ಪೀಸಸ್ಗಳನ್ನ ಆ್ಯಂಡ್ ಕ್ರಿಯೇಟಿಂಗ್ ಸಮಥಿಂಗ್ ಬ್ಯೂಟಿಫುಲ್ ಆ ಉಳಿದಿರೋವಂಥ ಪೀಸಸ್ಗಳಲ್ಲಿ. ಆ್ಯಂಡ್ ಆಲ್ಸೋ ದೆರ್ ಇಸ್ ದಿಸ್ ಬ್ರೇಕ್ ಥ್ರೂ ಎನರ್ಜಿ ನಿಮಗೆ 2026ಅಲ್ಲಿ. ದೆರ್ ಇಸ್ ಅ ಬಿಗ್ ಬ್ರೇಕ್ ಥ್ರೂ. ನಿಮ್ಮ ಐಡಿಯಾಸ್ಗಳನ್ನು, ಆ ಪೀಸಸ್ ಆಫ್ ಸ್ಟಾರ್ಸ್ನ ತೋರಿಸ್ತಾ ಇರೋದು ನಿಮ್ಮ ಐಡಿಯಾಸ್ಗಳನ್ನು. ಆ್ಯಂಡ್ ಆಲ್ಸೋ ನಿಮ್ಮ ಬಾಡಿ ಕಾಲ್, ನಿಮ್ಮ ಮೆಮರೀಸ್, ಪಾಸ್ಟ್ ಲೈಫ್ ಮೆಮರೀಸ್ ಇರ್ಬೋದು. ಸಮಥಿಂಗ್ ಈಸ್ ಹ್ಯಾಪನಿಂಗ್ 2026ಅಲ್ಲಿ. ನೀವು ಈ ಮೆಮರಿನ ಅಥವಾ ಐಡಿಯಾನ ಅಥವಾ ವಿಷನನ್ನು ಯೂಸ್ ಮಾಡಿ ದೇರ್ ಇಸ್ ಅ ಬ್ರೇಕ್ ಥ್ರೂ, ಅನ್ಎಕ್ಸ್ಪೆಕ್ಟೆಡ್ ಬ್ರೇಕ್ ಥ್ರೂ. ಸೊ ದೀಸ್ ಆರ್ ದ 2 ಹೈಲೈಟೆಡ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಮೊದಲನೇದು ಅಗೇನ್ ಈ ಥರ ಟವರ್ ಮೂಮೆಂಟ್ಗಳಾಗಿ ಬಿಗ್ ಚೇಂಜಸ್ ಆಗಿರೋರು, ಯು ಆರ್ ರೀಬಿಲ್ಡಿಂಗ್ ನಿಮ್ಮ ಲೈಫನ್ನು ಸಕ್ಸಸ್ಫುಲ್ಲಾಗಿ. ಯು ವಿಲ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಈ ಥರ ಮತ್ತೆ ರೀಬಿಲ್ಡ್ ಮಾಡ್ಕೊಂಡಿರೋದನ್ನ ನೋಡಿ ಫಾರ್ ಅದರ್ಸ್. ಈ ಐಡಿಯಾಸು, ವಿಷನ್ಸು ಅಥವಾ ಏನನ್ನಾದರೂ ಮಾಡಬೇಕು ಹೊಸದಾಗಿ ಅಂತ ಅಂದ್ಕೊಂಡಿರೋರಿಗೆ ದೇರ್ ಇಸ್ ಅ ಬ್ರೇಕ್ ಥ್ರೂ 2026ಅಲ್ಲಿ. ಆ್ಯಂಡ್ ಯು ವಿಲ್ ಬಿ ಸರ್ಪ್ರೈಸ್ಡ್ ಈ ಬ್ರೇಕ್ ಥ್ರೂನ ನೋಡಿ, ಬಿಕಾಸ್ ಈ ಐಡಿಯಾನಲ್ಲಿ ಅಷ್ಟೊಂದು ಸ್ಟ್ರೆಂತ್ ಇದೆಯೋ ಇಲ್ವೋ ಅಂತ ಅಂದ್ಕೊಂಡಿದ್ರಿ, ಬಟ್ ಇಟ್ ಪ್ರೂವ್ಸ್ ಲೈಕ್ ಓಕೆ ದಿಸ್ ಈಸ್ ಹ್ಯೂಜ್, ದಿಸ್ ಈಸ್ ಬಿಗ್ ಅನ್ನೋ ಥರ. ಸೊ ದೆರ್ ಇಸ್ ಸಮಥಿಂಗ್ ಬಿಗ್. ಈ ಕೊಲೈಡ್ ಆಗಿದೆ, 2 ಸ್ಟಾರ್ ಕೊಲೈಡ್ ಆಗಿ ಬ್ಲಾಸ್ಟ್ ಆಗಿದ್ದು. ಇಟ್ ಫೀಲ್ಸ್ ಲೈಕ್ ದೆರ್ ಇಸ್ ಸಮಥಿಂಗ್ ಈಸ್ ಹ್ಯಾಪನಿಂಗ್.
ಬ್ರೇಕ್ ಥ್ರೂ. ಗ್ರೂಪ್ ನಂಬರ್ 2, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಯಾವ ಥರ ಇದು ವರ್ಕ್ ಆಗುತ್ತೆ ನಿಮಗೆ 2026ಅಲ್ಲಿ ಅಂತ. ಆ್ಯಂಡ್ ಆಲ್ಸೋ ಸ್ಟಾರ್ ಇರೋದ್ರಿಂದ, ಸ್ಟಾರ್ ಒಳಗಡೆ ಮಲ್ಟಿಪಲ್ ಸ್ಟಾರ್ಸ್ ಇರೋದು, ಬೇರೆ ಬೇರೆ ಕಲರ್ದು. ದಿಸ್ ಈಸ್ ಯುವರ್ ಮೊಮೆಂಟ್ ಆಫ್ ಸ್ಪಾಟ್ಲೈಟ್ ಅಂತ ಹೇಳ್ತಾ ಇರೋದು ನಿಮಗೆ. ನಿಮ್ಮ ಗೈಡ್ಸು, ನಿಮ್ಮ ಏಂಜಲ್ಸು 2026ಅಲ್ಲಿ ದಿಸ್ ಈಸ್ ದ ಸ್ಪಾಟ್ಲೈಟ್ ಇಯರ್. ದಿಸ್ ಈಸ್ ದ ಮೊಮೆಂಟ್ ನೀವು ಯು ಫೀಲ್ ಆಬ್ಸಲ್ಯೂಟ್ಲಿ ಪ್ರೌಡ್. ನಿಮ್ಮ ಬಗ್ಗೆ ನೀವು ಏನಾದರೂ ಏನನ್ನು ಮಾಡ್ತೀರಾ ಅದ್ರ ಬಗ್ಗೆ ವಿಲ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಓಕೆ, ಐ ಡಿಡ್ ಇಟ್ ಅನ್ನುವಂಥ ಒಂದು ಆ ಪ್ರೈಡ್ ನಿಮ್ಮೊಳಗಡೆ ಹೈಲೈಟ್ ಆಗ್ತಾ ಇರೋದು. ಆ್ಯಂಡ್ ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ರಿ, ಬಟ್ ಸಡನ್ಲಿ ಇಟ್ ವಾಸ್ ಪಾಸಿಬಲ್. ನಿಮ್ಮ ಕೈಲಿ ಸಾಧ್ಯ ಆಯಿತು, ನಿಮಗೆ ಇದನ್ನು ಮಾಡಿದ್ರಿ. ಹೆದರ್ಕೊಳ್ದಿರಾ, ಭಯ ಇದ್ರೂ ಯು ಜಸ್ಟ್ ಡಿಡ್ ಇಟ್ ಸಮ್ ಹಾವ್. ಇನ್ ಸಮ್ ವೇ ಯು ಆರ್ ವೆರಿ ವೆರಿ ಪ್ರೌಡ್ ನಿಮ್ಮ ಬಗ್ಗೆ ನಿಮಗೆ 2026ಅಲ್ಲಿ. ಸೊ ಯು ಆರ್ ಟರ್ನಿಂಗ್ ಪೇನ್ ಇನ್ ಟು ಪವರ್. ಓಕೆ, ದಟ್ ಈಸ್ ಅ ಸಿಂಪಲ್ ವೇ. ನಾನು 2026 ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಪೇನ್ ಟು ಪವರ್. ಸೊ ನಿಮ್ಮ ಪೇನನ್ನು ಪವರ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀರಾ 2026ಅಲ್ಲಿ, ವಿಚ್ ಈಸ್ ಲೀಡಿಂಗ್ ನಿಮ್ಮ ಬ್ರೇಕ್ ಥ್ರೂ ಮೊಮೆಂಟ್ಗೆ, ನಿಮ್ಮ ಪ್ರೌಡ್ ಮೊಮೆಂಟ್ಗೆ, ನಿಮ್ಮ ಅ ಬಿಗ್ ಸ್ಮೈಲ್ ಮೊಮೆಂಟ್ಗೆ. ಸೊ ಬೇಸಿಕ್ಲಿ 2026ಅಲ್ಲಿ ಯು ಆರ್ ಡೂಯಿಂಗ್ ಸಮಥಿಂಗ್ ನಿಮಗೆ ಪ್ರೌಡ್ ಆಗುವಂಥದ್ದು. ಓಕೆ, ನನ್ನ ಲೆಫ್ಟ್ ಕಿವಿ ಜೋರಾಗಿ ರಿಂಗ್ ಆಗ್ತಾ ಇದೆ, ಬಿಕಾಸ್ ನನ್ನ ಮೈಂಡಲ್ಲಿ ಏನು ನಡೀತಿತ್ತು ಅಂದರೆ ಎಲ್ರಿಗೂ ನಿಮ್ಮನ್ನ ನೋಡಿ ಆ ಪ್ರೌಡ್ನೆಸ್ ಬರೋ ಅಂಥ ಒಂದು ಮೊಮೆಂಟ್ ಅಂತ ಹೇಳಕ್ಕೆ ಹೋದಾಗ, ನೋ, ಎಲ್ಲರಿಗೂ ಪ್ರೌಡ್ ಮೊಮೆಂಟ್ ಅಲ್ಲ, ದಿಸ್ ಈಸ್ ಯುವರ್ ಪ್ರೌಡ್ ಮೊಮೆಂಟ್. ನಿಮಗೆ ಮಾತ್ರನೇ ಗೊತ್ತು ನೀವು ಎಷ್ಟು ಕಷ್ಟಪಟ್ರಿ ಅಥವಾ ಪಟ್ಟಿದ್ರಿ ಅಥವಾ ಇನ್ನೂ ಪಡ್ತಿದ್ದೀರಾ ಈ ಸ್ಟೇಜ್ಗೆ ನೀವು ರೀಚ್ ಆಗೋದಕ್ಕೆ. ನಿಮ್ಮ ಲೈಫಲ್ಲಿ ಎಲ್ಲನೂ ಕಳ್ಕೊಂಡಿರ್ಬೋದು, ಹೊಸದಾಗಿ ಶುರು ಮಾಡಿರ್ಬೋದು ನಿಮ್ಮ ಜೀವನನ. ಆ್ಯಂಡ್ 2026 ಬಂದು ಇಟ್ ವಿಲ್ ಶೋ ಯು ನಿಮಗೆ ಇಟ್ ವಾಸ್ ವರ್ತ್ ಇಟ್ ಅಂತ ಹೇಳಿ. ಈ ಪೇನು, ಈ ಸಫರಿಂಗು, ಅಥವಾ ಆ ದೊಡ್ಡ ದೊಡ್ಡ ನಿರ್ಧಾರಗಳು ಮಾಡಿದ್ದು, ಕೆಲವೊಂದನ್ನ ಹಿಂದೆ ಬಿಡೋ ಅಂತ ನಿರ್ಧಾರ ಮಾಡಿದ್ದು, ಲೈಕ್ ಡಿವೋರ್ಸ್ ಅಥವಾ ಜಾಬ್ ಆರ್ ಎನಿಥಿಂಗ್. ಗ್ರೂಪ್ ನಂಬರ್ 2. ಸೊ ಅದು ಯಾಕೆ ನೆಸಸರಿ ಇತ್ತು ನಿಮ್ಮ ಜೀವನದಲ್ಲಿ, ಆ ಪೇನನ್ನು ನೀವು ಓವರ್ಕಮ್ ಮಾಡೋದು ಅಥವಾ ಹೀಲಿಂಗ್ ಜರ್ನಿಗೆ ಹೋಗೋದು, ಅದು ಯಾಕೆ ಅದೆಲ್ಲ ಅಂತ ಹೇಳಿ ನಾವು ತಿಳ್ಕೊಳ್ಳೋ ಅಂಥ ಮೂಮೆಂಟ್ ಥರ ಇದೆ 2026ಅಲ್ಲಿ. ಡೆಫಿನೆಟ್ಲಿ a breakthrough moment, a pride moment, a big smile moment, ಲೈಕ್ ಎಲ್ಲ ಡಾಟ್ಸೂ ಕ್ಲಿಕ್ ಆಗ್ತಾ ಇರೋ ಅಂಥ ಮೊಮೆಂಟು, ಸ್ಪಾಟ್ಲೈಟ್ ಸಿಗೋ ಅಂಥ ಮೊಮೆಂಟು. ನೀವು ಸ್ಪಾಟ್ಲೈಟಲ್ಲಿ ಇರೋ ಅಂಥ ಕೆಲಸಗಳು ಮಾಡ್ತಿದ್ರೆ, ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಅ ಬುಟೀಕ್ ಅಥವಾ ಯು ಹ್ಯಾವ್ ಅ ಸ್ಟೋರ್ ಆರ್ ಅ ಶಾಪ್ ಆರ್ ಆನ್ಲೈನ್ ಪ್ರೆಸೆನ್ಸ್, ಸೋಷಿಯಲ್ ಮೀಡಿಯಾ, ಆ್ಯಂಡ್ ಸಡನ್ನಾಗಿ ನಿಮ್ಮ ರೆಕಗ್ನಿಷನ್ ಲೆವೆಲ್ ಜಾಸ್ತಿ ಆಗ್ತಾ ಇರೋದು, ಜಾಸ್ತಿ ಜನ ನಿಮ್ಮನ್ನು ನೋಟಿಸ್ ಮಾಡ್ತಾ ಇರೋದು, ಜನರಲ್ ಆಗಿ ಜನರು ನಿಮ್ಮನ್ನು ನೋಟಿಸ್ ಮಾಡ್ತಾ ಇರೋದು, ನಿಮ್ಮ ಫಿಸಿಕಲ್ ಬ್ಯೂಟಿ ಎನ್ಹ್ಯಾನ್ಸ್ ಆಗುವಂಥ ಒಂದು ಇಯರು. ಯೋರ್ ಸ್ಕಿನ್, ನಿಮ್ಮ ಸ್ಕಿನ್ ಆ ಗ್ಲೋ ಕಳ್ಕೊಂಡಿದ್ರೆ 2026ಅಲ್ಲಿ ಯು ಆರ್ ಗೆಟಿಂಗ್ ದಟ್ ಗ್ಲೋ ಬ್ಯಾಕ್ ಬಿಕಾಸ್ ಆಫ್ ಆಲ್ ದ ಪೇನ್ ಆ್ಯಂಡ್ ಪ್ರಾಬ್ಲಮ್ಸ್. ಆ ಬೇಜಾರಲ್ಲಿದ್ದಂಥ ಮೊಮೆಂಟಲ್ಲಿ ವಿ ಹ್ಯಾಡ್ ಲಾಸ್ಟ್ ಆ ಶೈನನ್ನು ನಮ್ಮ ಲೈಫಲ್ಲಿ, ಆ ಇನ್ನರ್ ಗ್ಲೋನ. ಸೊ ಯು ಆರ್ ಗೆಟಿಂಗ್ ದಟ್ ಗ್ಲೋ ಬ್ಯಾಕ್ 2026ಅಲ್ಲಿ. ದಿಸ್ ಇಸ್ ದ ಇಯರ್ ಆಫ್ ಗ್ಲೋ ಅಪ್. ಗ್ರೂಪ್ ನಂಬರ್ 2. ಕೆಲವರು ಯಾವ ಎಕ್ಸ್ಟೆಂಟಿಗೆ ಗ್ಲೋ ಅಪ್ ಅಂತ ಅಂದರೆ, ಜನರು ನಿಮ್ಮನ್ನು ರೆಕಗ್ನೈಸ್ ಮಾಡದೇ ಇರೋ ಎಕ್ಸ್ಟೆಂಟಿಗೆ ನೀವು ಗ್ಲೋ ಅಪ್ ಆಗ್ತಾ ಇರೋ ಥರ ಇದೆ 2026ಅಲ್ಲಿ. ಲೈಕ್ ಕಂಪ್ಲೀಟ್ ಮೇಕ್ ಓವರ್ ಥರ, ಲೈಕ್ ಯುವರ್ ಡ್ರೆಸ್ಸಿಂಗ್ ಚೇಂಜ್ ಆಗ್ಬೋದು, ನಿಮ್ಮ ಹೇರ್ ಸ್ಟೈಲ್ ಚೇಂಜ್ ಆಗ್ಬೋದು, ಅಥವಾ ನಿಮ್ಮ ಕಮ್ಯುನಿಕೇಷನ್ ತುಂಬ ಸ್ಟ್ರಾಂಗ್ ಆಗಿರ್ಬೋದು 2026ಅಲ್ಲಿ. ಬಟ್ ಎಲ್ಲರ ಹೆಡ್ಸ್ ಟರ್ನ್ ಆಗ್ತಾ ಇರೋ ಥರ ಇದೆ. ಲೈಕ್ ಯು ಆರ್ ಟರ್ನಿಂಗ್ ಎವ್ರಿ ಒನ್ಸ್ ಹೆಡ್ ನಿಮ್ಮ ಕಡೆಗೆ ಇನ್ ಸಮ್ ಕೆಪ್ಯಾಸಿಟಿ, ಕೆಲಸದ ಮುಖಾಂತರ ಅಥವಾ ನಿಮ್ಮ ಫಿಸಿಕಲ್ ಸ್ಟ್ರೆಂತ್ ಮುಖಾಂತರ ಅಥವಾ ನಿಮ್ಮ ಬ್ಯೂಟಿ ಮುಖಾಂತರ ಅಥವಾ ನೀವು ಏನು ಮಾಡ್ತಾ ಇದ್ದೀರಾ ಅದ್ರ ಮುಖಾಂತರ. ಸೊ ಡೆಫಿನೆಟ್ಲಿ ದೆರ್ ಇಸ್ ಲಾಡ್ ಆಫ್ ಹೈಲೈಟೆಡ್ ಮೊಮೆಂಟ್ಸ್ ನಿಮಗೆ 2026ಅಲ್ಲಿ. ಆ್ಯಂಡ್ 2026 ಎಂಡಲ್ಲಿ ನೀವು ತಿರುಗಿ ನೋಡಿದಾಗ, ದಟ್ ವಾಸ್ ಡೆಫಿನೆಟ್ಲಿ ಅ ಪ್ರೌಡ್ ಮೊಮೆಂಟ್ ನನಗೆ ಅನ್ನೋ ಥರ ಕೆಲವೊಂದು ಇಂಪಾರ್ಟೆಂಟ್ ಮೂಮೆಂಟ್ಸನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋ ಥರ ಇದೆ 2026ಅಲ್ಲಿ. ಗ್ರೂಪ್ ನಂಬರ್ 2. ಕೆಲವರು ಡೆಫಿನೆಟ್ ಆಗಿ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಯು ಆರ್ ಟೇಕಿಂಗ್ ಇಟ್ ವೆರಿ ಸೀರಿಯಸ್ಲಿ.
ಇನ್ನೂ ಹೀಗೆ ಇಗ್ನೋರ್ ಮಾಡೋದಕ್ಕಾಗೋದಿಲ್ಲ. ಇವಾಗ ಇಫ್ ಐ ಆಮ್ ನಾಟ್ ಫಿಟ್, ನಾವು ಇವಾಗ ನಾನು ಫಿಟ್ ಆಗಲಿಲ್ಲ, ಹೆಲ್ದಿ ಆಗಲಿಲ್ಲ ಅಂದರೆ ಇನ್ಯಾವಾಗ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಇದು ಪಾಸ್ಟ್ ಸಿಚುವೇಶನಲ್ಲಿ ಬರ್ತಾ ಇರೋದ್ರಿಂದ ಯು ಹ್ಯಾವ್ ಹೀಲ್ಡ್ ಆ್ಯಂಡ್ ರಿಕವರ್ಡ್ ನಿಮ್ಮ ಬ್ರೋಕನ್ ಹಾರ್ಟ್ನ. ಡೆಫಿನೆಟ್ಲಿ ಇದು ನಾನು ಆ ಸ್ಟಾರ್ ಕೊಲೈಡ್ ಆಯಿತು, ಆ ಬ್ರೇಕ್ ಆಯಿತು ಅಂತ ಹೇಳೋದ್ನಲ್ಲ, ದಟ್ ಈಸ್ ದ ಮೊಮೆಂಟ್. ಇಲ್ಲಿ ಯು ಕ್ರೈಡ್, ಯು ಹೀಲ್ಡ್, ಯು ರೆಕವರ್ಡ್ ಆ ಹಳೇದ್ರಿಂದ, ವಿಚ್ ಈಸ್ ಮೂವಿಂಗ್ ಅಸ್ ನಮ್ಮನ್ನ ಫ್ಯೂಚರ್ ಎನರ್ಜಿಗೆ, ವಿಚ್ ಈಸ್ ನಮ್ಮ ಮೊಮೆಂಟನ್ನು ನಾವು ಕ್ಲೇಮ್ ಮಾಡ್ತಾ ಇರೋದು, ನಮ್ಮ ಸಕ್ಸಸ್ಸನ್ನು ನಾವು ಕ್ಲೇಮ್ ಮಾಡ್ತಾ ಇರೋದು. ಇಷ್ಟೆಲ್ಲ ಹಾರ್ಟ್ ಬ್ರೇಕು ಮತ್ತು ಪೇನನ್ನು ನಾನು ಯಾಕೆ ಎಕ್ಸ್ಪೀರಿಯನ್ಸ್ ಮಾಡಿದೆ ಅನ್ನೋದಕ್ಕೆ ಆನ್ಸರ್ಸ್ ಸಿಗ್ತಾ ಇರೋದು ನಮಗೆ 2026ಅಲ್ಲಿ. Group number 2, yeah, we have angel of love, and then we have the garden and the gate. Lot of opportunities ನಿಮಗೆ 2026ಅಲ್ಲಿ, ಬಟ್ ಆ ಆಪರ್ಚುನಿಟಿನ ನಾವು ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ಕೊಳ್ತೀವಿ ಅನ್ನೋದು, ಇಟ್ ಈಸ್ ವಾಟ್ ಮೇಕ್ಸ್ ಆಲ್ ದ ಡಿಫ್ರೆನ್ಸ್ ನಮಗೆ 2026ಅಲ್ಲಿ. ಇಲ್ಲ ನಾವು ತಿರ್ಗಾ ಕಂಫರ್ಟ್ ಝೋನಿಗೆ ವಾಪಸ್ ಹೋಗ್ತೀವಾ, ಅಥವಾ ಹಳೆ ಹ್ಯಾಬಿಟ್ಸ್ಗೆ ತಿರ್ಗಾ ಬೀಳ್ತೀವಾ, ಅಥವಾ ಮುಂದೆ ಹೋಗ್ತೀವಾ ನಾವು ಪ್ರತಿಯೊಂದೂ ಹ್ಯಾಂಡಲ್ ಮಾಡ್ತಾ ಅಥವಾ ಫೇಸ್ ಮಾಡ್ತಾ. ದಟ್ ಈಸ್ ವಾಟ್ ವಿಲ್ ಡಿಟರ್ಮೈನ್ ನಮ್ಮ ಈ ಸ್ಟಾರ್ ಮೊಮೆಂಟ್ನ ಅಥವಾ ಈ ಶೈನಿಂಗ್ ಮೊಮೆಂಟ್ನ. ಸೊ ದಿಸ್ ಈಸ್ ವಾಟ್ ವಿ ಆರ್ ಟಾಕಿಂಗ್. ಇಲ್ಲಿ ನಮ್ಮ ಹಾರ್ಟ್ ಬ್ರೇಕ್ ಆಗಿರೋದು ಆ 2 ಸ್ಟಾರ್ ಕೊಲೈಡ್ ಆದಂಥ ಮೂಮೆಂಟ್ ಇದು. ಈ ಕಾರ್ಡಲ್ಲಿ ಆ ಹಾರ್ಟ್ನ ಇಟ್ಕೊಂಡಿರೋದು ಏಂಜಲ್ ಆಫ್ ಲವ್. ಆ ಹಾರ್ಟ್ ಮತ್ತೆ ಹೀಲ್ ಆಗಿರೋದು. ವಿ ಹ್ಯಾವ್ ದಿಸ್ ಸಾಫ್ಟ್, ಟೆಂಡರ್, ಬ್ಯೂಟಿಫುಲ್ ಪಿಂಕ್ ಹಾರ್ಟ್ ಏಂಜಲ್ ಕೈಯಲ್ಲಿ ಹಿಡ್ಕೊಂಡಿರೋದು. ಸೊ ನಮ್ಮನ್ನು ನಾವು ಹೀಲ್ ಮಾಡ್ಕೊಂಡಿರೋದಕ್ಕೆ ಸಂಕೇತವಾಗಿ ಈ ಕಾರ್ಡ್ ಬಂದು ಹೈಲೈಟ್ ಆಗ್ತಾ ಇರೋದು. ವಾಟ್ ವಾಸ್ ಒನ್ಸ್ ಬ್ರೋಕನ್ ಈಸ್ ನೌ ಹೀಲ್ಡ್. ಗ್ರೂಪ್ ನಂಬರ್ 2. ಸೊ ಕಂಪ್ಲೀಟಾಗಿ ನಾವು ಅದರಿಂದ ಹೀಲಿಂಗ್ ಆಗಿ ಅದರಿಂದ ನಾವು ಆಚೆ ಬಂದು ಇವಾಗ ವಿ ಆರ್ ರೆಡಿ. ಗೇಟಿಂದ ಆಚೆ ಹೋಗಿ ನಾವು ಹೊಸ ಎಕ್ಸ್ಪೀರಿಯನ್ಸಸ್ಗಳನ್ನು ರಿಸೀವ್ ಮಾಡೋದಕ್ಕೆ. ಕೆಲವರು ಹೊಸ ರಿಲೇಷನ್ಶಿಪ್ಗೆ ಮತ್ತೆ ರೆಡಿ ಆಗ್ಬೋದು. ಕೆಲವರು ಈ ಬಿಸ್ನೆಸ್ ಹೊಸ ಐಡಿಯಾನ ನೀವು ಫಾಲೋ ಮಾಡಬೇಕಂತಂದರೆ ಯು ಹ್ಯಾವ್ ಟು ಫೇಸ್ ನಿಮ್ಮ ಫಿಯರನ್ನು, ನಿಮ್ಮ ಕಂಫರ್ಟ್ ಝೋನನ್ನು. ಈ ಆಪರ್ಚುನಿಟಿ ನಿಮಗೆ ಕೊಟ್ಟಾಗ ಎಷ್ಟರ ಮಟ್ಟಿಗೆ ನಾವು ರೆಡಿ ಇರ್ತೀವಿ ಈ ಆಪರ್ಚುನಿಟಿನ ರಿಸೀವ್ ಮಾಡಿಕೊಂಡು ನಾವು ಅದರಿಂದ ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಳ್ಳೋದಕ್ಕೆ. ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ನಮಗೆ 2026ಅಲ್ಲಿ. ಆಪರ್ಚುನಿಟೀಸಿಗೆ ಕೊರತೆ ಇರೋದಿಲ್ಲ, ಬಟ್ ನಾವು ಅದನ್ನು ಯಾವ ರೀತಿ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ಮತ್ತೆ ಹೆದರ್ಕೊಳ್ದಿರಾ. ಫಾರ್ ಎಕ್ಸಾಂಪಲ್ ನಮಗೆ ಈ ಹಾರ್ಟ್ ಬ್ರೇಕ್ ಬಂದು ಪ್ರಾಬ್ಲಿ ರಿಲೇಷನ್ಶಿಪ್ಪಲ್ಲಿ ಆದಂಥ ಆ ಸ್ಟಾರ್ ಕೊಲೈಡಿಂಗ್ ಮೂಮೆಂಟ್ ಇರ್ಬೋದು, ಬಿಸ್ನೆಸ್ ಫೇಲ್ಯೂರ್ ಆಗಿ ನಾವೆಲ್ಲ ಕಳ್ಕೊಂಡಂಥ ಮೂಮೆಂಟ್ ಇರ್ಬೋದು. ವಾಟ್ ಎವರ್ ಈ ಮೂಮೆಂಟನ್ನು ಕ್ರಿಯೇಟ್ ಮಾಡ್ತು ತಿರ್ಗಾ ಆ ಭಯಕ್ಕೆ ಬೀಳ್ತೀವ ಅಥವಾ ಆ ಪ್ಯಾಟರ್ನಿಗೆ ತಿರ್ಗಾ ವಾಪಸ್ ಹೋಗ್ತೀವ, ಅಥವಾ ಆರ್ ವಿ ಮೂವಿಂಗ್ ಫಾರ್ವರ್ಡ್ ನಮ್ಮ ಈ ಹೊಸ ಜೀವನಕ್ಕೆ ವಿತ್ ದಿಸ್ ನ್ಯೂ ಹೀಲ್ಡ್ ಹಾರ್ಟ್ ಆ್ಯಂಡ್ ಓಪನ್ನೆಸ್. ಈ ನಮ್ಮ ಹಾರ್ಟನ್ನು ನಾವು ಎಷ್ಟರ ಮಟ್ಟಿಗೆ ಓಪನ್ ಆಗಿ ಇಟ್ಕೊಳ್ತೀವಿ, ದ್ಯಾಟ್ ಈಸ್ ಆಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ನಮ್ಮ ಈ ಸ್ಟಾರ್ ಮೂಮೆಂಟನ್ನು ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಡೋಂಟ್ ಹೆಸಿಟೇಟ್. ಗ್ರೂಪ್ ನಂಬರ್ 2, ಕೆಲವೊಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಳ್ಳೋದು ಪ್ರಾಬಬ್ಲಿ ಈಸ್ ಇಂಪಾರ್ಟೆಂಟ್ ನಿಮಗೆ 2026ಅಲ್ಲಿ ನಿಮ್ಮ ಈ ಸ್ಪಾಟ್ಲೈಟನ್ನು ಕ್ಲೇಮ್ ಮಾಡೋದಕ್ಕೆ. ಯಾಕೆಂದರೆ ಈ ಕಾರ್ಡಲ್ಲಿ ನೀವು ಇನ್ನೂ ಗೇಟ್ ದಾಟಿ ಹೋಗಿಲ್ಲ. ಯು ಆರ್ ಸೀಯಿಂಗ್ ದ ಪಾಸಿಬಿಲಿಟಿ, ಯು ಆರ್ ಡೇ ಡ್ರೀಮಿಂಗ್, ಯು ಆರ್ ಫೀಲಿಂಗ್ ಎಕ್ಸೈಟೆಡ್ ಆ್ಯಂಡ್ ಮೇ ಬಿ ರೆಡಿ ಸಮ್ ಎಕ್ಸ್ಟೆಂಟ್ಗೆ ಈ ಗೇಟ್ನ ತೆಗೆದು ಮತ್ತೆ ನೀವು ಪ್ರಪಂಚಕ್ಕೆ ನಿಮ್ಮನ್ನು ನೀವು ಇಂಟ್ರಡ್ಯೂಸ್ ಮಾಡ್ಕೊಳ್ಳೋದಕ್ಕೆ. ಬಟ್ ಯು ಆರ್ ಬಿಟ್ ಹೆಸಿಟೆಂಟ್ ಅಲ್ಲಿ, ಸ್ವಲ್ಪ ಹೆಸಿಟೇಟ್ ಮಾಡ್ತಾ ಇರೋದು ನಿಮ್ಮನ್ನು ನೀವು ಮತ್ತೆ ಅದೇ ಸಿಚುವೇಶನ್ಗೆ ತೊಗೊಂಡು ಹೋಗೋದಕ್ಕೆ. ಫಾರ್ ಎಕ್ಸಾಂಪಲ್ ರಿಲೇಷನ್ಶಿಪ್ಪಲ್ಲಿ ಹಾರ್ಟ್ ಬ್ರೇಕ್ ಆದಾಗ, ಲೆಟ್ಸ್ ಎ ನೆಕ್ಸ್ಟ್ ಇಯರ್ ಹೊಸ ರಿಲೇಷನ್ಶಿಪ್ ಅಥವಾ ಹೊಸ ವ್ಯಕ್ತಿ ನಮ್ಮ ಜೀವನಕ್ಕೆ ಬಂದಾಗ ವಿ ಆರ್ ದಟ್ ಫಿಯರ್, ಆ ಫಿಯರ್ ಇರುತ್ತೆ. ತಿರ್ಗಾ ಎಲ್ಲಿ ಹಾರ್ಟ್ ಬ್ರೇಕ್ ಆಗುತ್ತೋ, ತಿರ್ಗಾ ಎಲ್ಲಿ ಅವರು ಅದೇ ಥರ ಪ್ಯಾಟರ್ನ್ಸ್ಗೆ ಬೀಳ್ತೀನೋ. ಸೊ ದೆರ್ ಆರ್ ಲಾಡ್ ಆಫ್ ಫಿಯರ್ಸ್. ಬಟ್ ಎಷ್ಟರ ಮಟ್ಟಿಗೆ ನಾವು ಓಪನ್ ಇದ್ದೀವಿ ತಿರ್ಗಾ ಅದೇ ಬ್ಯಾಟಲ್ ಫೀಲ್ಡ್ ಥರ ತಿರ್ಗಾ ಅದೇ ಎಕ್ಸ್ಪೀರಿಯನ್ಸಿಗೆ ನಾವು ಹೋಗೋದಕ್ಕೆ. ಲುಕ್ ಅಟ್ ದ್ಯಾಟ್ ಹ್ಯಾಪಿ ಫ್ಯಾಮಿಲಿ, ತಿರ್ಗಾ ರೈನ್ಬೋ. ಓ ಮೈ ಗಾಡ್, ಐ ಆಮ್ ಸೋ ಹ್ಯಾಪಿ. ನಮ್ಮ ಈ ಫ್ಯಾಮಿಲಿಗೆ, ಈ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿಗೆ, ಗಾಡೆಸ್ ವರ್ಸ್ ಫ್ಯಾಮಿಲಿಗೆ, ಬಿಕಾಸ್ ವಿ ಹ್ಯಾವ್ ದ ಹ್ಯಾಪಿ ಫ್ಯಾಮಿಲಿ. ಗ್ರೂಪ್ ನಂಬರ್ 1ಅಲ್ಲೂ ದೇರ್ ವಾಸ್ ರೈನ್ಬೋ, ಡೋರ್ ಓಪನ್ ಆಗಿದ್ದು. ಗ್ರೂಪ್ ನಂಬರ್ 2ಗೂ ವಿ ಹ್ಯಾವ್ 4, ವಿ ಹ್ಯಾವ್ ರೈನ್ಬೋ, ವಿ ಹ್ಯಾವ್ ಹ್ಯಾಪಿ ಫ್ಯಾಮಿಲಿ. ಲೈಕ್ ಎಲ್ಲ ಕೈ ಹಿಡ್ಕೊಂಡಿರುವಂಥ ಒಂದು ಬ್ಯೂಟಿಫುಲ್ ಸೀನರಿ ಅಥವಾ ಸಿನಾರಿಯೋ ಇಲ್ಲಿ
ಸೊ ಡೆಫಿನೆಟ್ ಆಗಿ ಗ್ರೂಪ್ ನಂಬರ್ 2, ಡೋಂಟ್ ಹೆಸಿಟೇಟ್. 2024 2024 ಪ್ರಾಬಬ್ಲಿ 2024 ನಡೆದಂಥ ಇನ್ಸಿಡೆಂಟ್ ಇರ್ಬೋದು ಇದು, ಅಥವಾ ಅಲ್ಲಿಂದ ಶುರು ಆದಂಥ ಪೇನ್ ಇರ್ಬೋದು, ಅವ್ರ ಅಲ್ಲಿ ನಿಮ್ಮ ಹೀಲಿಂಗ್ ಜರ್ನಿ ಸ್ಟಾರ್ಟ್ ಆಗಿರ್ಬೋದು. ಬಟ್ ಎನಿವೇ, ಸೊ ವಿ ಹ್ಯಾವ್ ಹ್ಯಾಪಿ ಫ್ಯಾಮಿಲಿ ಕಾರ್ಡ್ ಇಲ್ಲಿ, ರೇನ್ಬೋ ವಿಚ್ ಇಸ್ ಅ ಬ್ಲೆಸ್ಸಿಂಗ್ ನಮ್ಮ ಎಲ್ಲ ಏರಿಯಾ ಆಫ್ ಅವರ್ ಲೈಫ್. ಓವರ್ ಆಲ್ ನಮ್ಮ ಲೈಫಿಗೆ ಸಿಗೋವಂಥ ಬ್ಲೆಸ್ಸಿಂಗು ರೇನ್ಬೋ. ಬಿಕಾಸ್ ರೇನ್ಬೋ ಕಲರ್ ಬಂದು 7 ಕಲರ್ಸ್ ನಮ್ಮ 7 ಚಕ್ರಕ್ಕೆ ಮ್ಯಾಚ್ ಆಗುವಂಥದ್ದು. ಸೊ 7 ಚಕ್ರ ಅಂತಂದರೆ ನಮ್ಮ ಜೀವನದ ಎಲ್ಲ ಒಂದು ಏರಿಯಾಗೆ ಮ್ಯಾಚ್ ಆಗುವಂಥದ್ದು. ಆ್ಯಂಡ್ ಆಲ್ಸೋ ನಮ್ಮ ಸ್ಪಿರಿಚುಯಾಲಿಟಿಗೂ ಮ್ಯಾಚ್ ಆಗುವಂಥದ್ದು. ಬಿಕಾಸ್ ಎಲ್ಲ ಕಲರೂ ಇಟ್ ಇಂಡಿಕೇಟ್ಸ್ ನಮ್ಮ ಎಂಟೈರ್ ಸೋಲ್ ಜರ್ನಿಗೆ ಮ್ಯಾಚ್ ಆಗುವಂಥದ್ದು. ಆ್ಯಂಡ್ ವಿ ಹ್ಯಾವ್ ದ ಮ್ಯಾನ್ ಹೋಲ್ಡಿಂಗ್ ಅ ಕಾಯಿನ್. ಅಗೇನ್ ದಿಸ್ ಇಸ್ ದಿ ಆಪರ್ಚುನಿಟಿ ನಾವು ಮಾತಾಡ್ತಾ ಇರೋದು. ಈ ಥರ ಆಪರ್ಚುನಿಟಿ ಬಂದಾಗ, ಓ ಮೈ ಗಾಡ್, ವಿ ಹ್ಯಾವ್ ಕೇರಿಂಗ್ ಕನೆಕ್ಷನ್ಸ್. ಡೆಫಿನೆಟ್ಲಿ ದಿಸ್ ಇಸ್ ರಿಲೇಷನ್ಶಿಪ್ ಆಪರ್ಚುನಿಟೀಸ್, ಮನಿ ಆಪರ್ಚುನಿಟೀಸ್, ಕರಿಯರ್ ಆಪರ್ಚುನಿಟೀಸ್, ಬಿಸ್ನೆಸ್ ಆಪರ್ಚುನಿಟೀಸ್, ಬಿಸ್ನೆಸ್ ಐಡಿಯಾಸ್. ಇನ್ ಸಮ್ ವೇ ಗ್ರೂಪ್ ನಂಬರ್ 2 ಯು ಹ್ಯಾವ್ ಲಾಡ್ ಆಫ್ ಆಪರ್ಚುನಿಟಿ ಶೈನ್ ಆಗೋದಕ್ಕೆ. ಯು ಹ್ಯಾವ್ ಲಾಡ್ ಆಫ್ ಆಪರ್ಚುನಿಟಿ ಹೊಸ ಎಕ್ಸ್ಪೀರಿಯನ್ಸಸ್ಗಳನ್ನ ನಮ್ಮ ಜೀವನಕ್ಕೆ ತರೋದಕ್ಕೆ. ಬಟ್ ನಾವು ಹಳೆ ಫಿಯರಲ್ಲೇ ನಾವು ನಮ್ಮನ್ನು ನಾವು ಕಟ್ ಹಾಕ್ಕೊಂಡಿರ್ತೀವ, ಅಥವಾ ನಾವು ಈ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ತೀವ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಈ ಸ್ಪಾಟ್ಲೈಟ್ ಮೊಮೆಂಟನ್ನ ಅಥವಾ ಈ ಬ್ರೇಕ್ ಥ್ರೂಸ್ನ ಡಿಫೈನ್ ಮಾಡೋ ಅಂಥದ್ದು ಗ್ರೂಪ್ ನಂಬರ್ 2. ಸೊ 2026 ನಿಮ್ಮ ಈ ವೈಡ್ ಆಗಿ ನಿಮ್ಮ ಡೋರ್ಸ್ ಓಪನ್ ಆಗ್ತಾ ಇರೋದು ಎಲ್ಲ ಏರಿಯಾನಲ್ಲಿ. ಸೊ ದಟ್ ಯು ಕ್ಯಾನ್ ಈ ಹೆಸಿಟೇಷನ್ ಎನರ್ಜಿಯಿಂದ ಆ್ಯಕ್ಷನ್ ಎನರ್ಜಿಗೆ ಆ್ಯಂಡ್ ಸ್ವಲ್ಪ ರಿಸ್ಕ್ ತೊಗೊಳ್ಳುವಂಥ ಎನರ್ಜಿಗೆ ನಾವು ಮೂವ್ ಆಗ್ತಾ ಇರೋದು. ಅಗೇನ್ ದ ಕಾರ್ಡ್ಸ್ ಆರ್ ರಿಪೀಟಿಂಗ್ ಸೇಮ್ ಸ್ಟೋರಿನ ಇಲ್ಲಿ ಗ್ರೂಪ್ ನಂಬರ್ 2. ಯಾ, ದಿಸ್ ಇಸ್ ಪರ್ಫೆಕ್ಟ್ ಡೆಪಿಕ್ಷನ್. ನಾವು ಇಷ್ಟೊತ್ತೇನು ಮಾತಾಡಿದ್ವಿ ಅದ್ರ ಬಗ್ಗೆ. ಓ ಮೈ ಗಾಡ್. ಓಕೆ, ಸೊ ಈ ಕಾರ್ಡಲ್ಲಿ ನಾವು ಹೀಲ್ ಆಗಿದ್ದು, ನೀವು ಇನ್ನೂ ವೇಟ್ ಮಾಡ್ತಾ ಇದ್ರೆ, ಇಲ್ಲ ಇನ್ನೂ ಹೀಲ್ ಆಗಬೇಕೇನೋ, ಅಥವಾ ಇನ್ನೂ ವೇಟ್ ಮಾಡಬೇಕೇನೋ, ಅಥವಾ ಇನ್ನೂ ನನ್ನ ಟೈಮ್ ಬಂದಿಲ್ವೇನೋ. ನೋ, ದ ಟೈಮ್ ಇಸ್ ಅಪ್. ನೀವು ಎಷ್ಟರ ಮಟ್ಟಿಗೆ ಹೀಲ್ ಆಗ್ಬೋದು ಅಷ್ಟು ಹೀಲ್ ಆಗಿದೆ, ಅಥವಾ ಎಷ್ಟರ ಮಟ್ಟಿಗೆ ನಿಮ್ಮನ್ನು ನೀವು ಈ ಸಿಚುವೇಶನಿಂದ ಆಚೆ ತರ್ಬೋದಿತ್ತೋ ಅಷ್ಟರ ಮಟ್ಟಿಗೆ ನಿಮಗೆ ನೀವು ಹೆಲ್ಪ್ ಮಾಡ್ಕೊಂಡಾಗಿದೆ. ನವ್ ಇಸ್ ದ ಟೈಮ್ ಆಪರ್ಚುನಿಟಿನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಮತ್ತೆ ನಮಗೆ ಕನ್ಫರ್ಮ್ ಮಾಡ್ತಾ ಇರೋದು ಆಪರ್ಚುನಿಟೀಸ್ ಅಂತ ಏನು ಹೇಳಿದ್ವಿ. ಯು ಹ್ಯಾವ್ ಮಲ್ಟಿಪಲ್ ಆಪರ್ಚುನಿಟೀಸ್ ಅಂತ ಹೇಳಿ. ಈ ವ್ಯಕ್ತಿ ಬಂದು ಮಲ್ಟಿಪಲ್ ಆಪರ್ಚುನಿಟೀಸ್ನ ಅವರು ಸರ್ವೆ ಮಾಡ್ತಾ ಇರೋದು. ಇದನ್ನು ತಗೊಳ್ಳೋದಾ, ಇದನ್ನು ಮಾಡಲಾ, ಈ ಡೈರೆಕ್ಷನಲ್ಲಿ ಹೋಗ್ಲಾ. ಬಿಕಾಸ್ ಆಪರ್ಚುನಿಟೀಸ್ ಆರ್ ದೇರ್, ಬಟ್ ಯಾವುದು ನಿಮಗೆ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳಿ ನೀವು ಚೂಸ್ ಮಾಡಿಕೊಂಡು ಆ ಡೈರೆಕ್ಷನಲ್ಲಿ ಹೋಗ್ತಾ ಇರೋದು. ದೇರ್ ಆರ್ ಲಾಡ್ ಆಫ್ ನ್ಯೂ ಡೋರ್ಸ್, ನ್ಯೂ ಆಪರ್ಚುನಿಟೀಸ್ ನಮಗೆ ಓಪನ್ ಆಗ್ತಾ ಇರೋದು 2026 ಗ್ರೂಪ್ ನಂಬರ್ 2. ಲೈಕ್ ಅಬಂಡೆಂಟ್ ಅಮೌಂಟ್ ಆಫ್ ಡೋರ್ಸ್ ನಮಗೆ ಓಪನ್ ಆಗ್ತಾ ಇರೋದು 2026. ಆ್ಯಂಡ್ ಇಟ್ ಈಸ್ ದ ಮ್ಯಾಟರ್ ಆಫ್ ನಾವು ಚೂಸ್ ಮಾಡಬೇಕಾಗಿರೋದು ಹೇಗೆ. ಹೌ ವಿಲ್ ಐ ಚೂಸ್ ಈ ಆಪರ್ಚುನಿಟಿನ, ವಿಲ್ ಐ ಚೂಸ್ ದಿಸ್ ಫಸ್ಟ್ ಆಫ್ ಆಲ್ ಆ ಆಪರ್ಚುನಿಟಿನ ಚೂಸ್ ಮಾಡ್ತಿದ್ದೀನ ಅನ್ನೋದು ಇಂಪಾರ್ಟೆಂಟು ನಮಗೆ ಇಲ್ಲಿ. ಸೊ ಯಾ, ಓ ಮೈ ಗುಡ್ನೆಸ್, ಐ ಆಮ್ ಸಾರಿ. ಯಾ, 2026 group number 2. Oh my God, 8 of Pentacles. ಡೆಫಿನೆಟ್ಲಿ ಮನಿ ರಿಲೇಟೆಡ್ ಗ್ರೋತ್ ಸಿಕ್ಕಾಪಟ್ಟೆ ಇರೋದು. ಹೊಸ ಕರಿಯರ್ ಆಪರ್ಚುನಿಟೀಸ್ ಚೆನ್ನಾಗಿರೋದು. 8 ಆಫ್ ಪೆಂಟಿಕಲ್ಸ್ ಬಂದು ಮನಿ, ಹನಿ. ಸೊ ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ನಿಮ್ಮ ಮನಿ ವಿಚಾರದಲ್ಲಿ, ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ನಿಮ್ಮ ಕರೆಂಟ್ ಸಿಚುವೇಷನಲ್ಲಿ. ವಾಟ್ ಎವರ್ ಇಸ್ ಯುವರ್ ಕರೆಂಟ್ ಸಿಚುವೇಶನ್, ಫೈನಾನ್ಸಸ್ ರಿಲೇಟೆಡ್, ಕರಿಯರ್ ರಿಲೇಟೆಡ್, ಜಾಬ್ ರಿಲೇಟೆಡ್, ನಿಮ್ಮ ಬಿಸ್ನೆಸ್ ರಿಲೇಟೆಡ್. ಯು ಆರ್ ಮೂವಿಂಗ್ ಫಾರ್ವರ್ಡ್ ಆ ಏರಿಯಾನಲ್ಲಿ. ಆ ಸ್ಟಕ್ ಇದ್ದದ ಎನರ್ಜಿ ವೆರ್ ಯು ಆರ್ ವೇಟಿಂಗ್, ಹೀಲಿಂಗ್, ಪ್ಲ್ಯಾನಿಂಗ್, ಥಿಂಕಿಂಗ್, ಆ ಒಂದು ಫೇಸಿಂದ ಯು ಆರ್ ಮೂವಿಂಗ್ ಇನ್ ಟು ಡಿಸಿಷನ್ ಮೇಕಿಂಗ್ ಫೇಸ್, ಆ್ಯಕ್ಷನ್ ಓರಿಯೆಂಟೆಡ್ ಫೇಸ್. ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಂಡು ನೀವು ಮುಂದೆ ಹೋದಾಗ ದೇರ್ ಇಸ್ ದ ಸಕ್ಸಸ್ ನೀವು ಕ್ಲೇಮ್ ಮಾಡುವಂಥ ಒಂದು ಇಯರ್ ಇದು. ಯು ವಿಲ್ ನೋ ಎಕ್ಸಾಕ್ಟ್ಲಿ ಯಾಕೆ ನೀವು ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ಅಂತ ಹೇಳಿ. ಒಂದು ಹೈಲೈಟ್ ಆಗ್ತಾ ಇರೋದು, ಯು ವಿಲ್ ಹ್ಯಾವ್ ಸ್ವಲ್ಪ ನೀವು ಈ ರಿಸ್ಕ್ ತೊಗೊಳೋದಕ್ಕೆ ಹಿಂದೆ ಮುಂದೆ ಯೋಚಿಸ್ಬೋದು. ಸ್ವಲ್ಪ ಆ ಹಳೆ ಭಯಗಳೆಲ್ಲ ರೆಕ್ಕರ್ ಆಗುವಂಥ ಚಾನ್ಸಸ್ ಇದೆ ನಿಮಗೆ 2026. ಬಟ್ ದಿಸ್ ಈಸ್ ದ ಡಿಸಿಷನ್ ಅಥವಾ ಡಿಸೈಡಿಂಗ್ ಫ್ಯಾಕ್ಟರ್. ನಿಮಗೆ ಬಿಗ್ಗೆಸ್ಟ್ ಕ್ವೆಶ್ಚನ್ ಯೂನಿವರ್ಸ್ ನಿಮ್ಮನ್ನ ಕೇಳೋದು, ವಿಲ್ ಯು ಬಿ ಸ್ಟಕ್ ಹಳೆ ಎನರ್ಜಿನಲ್ಲಿ, ಆರ್ ಆರ್ ಯು ರೆಡಿ ಹೊಸ ಎನರ್ಜಿನ ಅಥವಾ ಹೊಸ ಚಾಪ್ಟರ್ನ ನೀವು ಕ್ಲೇಮ್ ಮಾಡೋದಕ್ಕೆ. ಸೊ
ಯು ಹ್ಯಾವ್ ಟು ಸೇ ಅ ಬಿಗ್ ಫ್ಯಾಟ್ ಎಸ್ ಯೂನಿವರ್ಸ್ಗೆ. ಅ ಬಿಗ್ ಫ್ಯಾಟ್ ಎಸ್ ಯೂನಿವರ್ಸ್ಗೆ ನೀವು ಓಪನ್ ಆಗಿ ಹೇಳಬೇಕಾಗಿರುವಂಥದ್ದು ಐ ಆಮ್ ರೆಡಿ ಅಂತ ಹೇಳಿ. ಅಗೇನ್ ನಿಮಗೆ ತಿರ್ಗಾ ಅದೇನೇ ಹೇಳ್ತಾ ಇರೋದು ಯೂನಿವರ್ಸು, ಕೀ ಕೊಟ್ಟಿರ್ತೀವಿ, ಆಪರ್ಚುನಿಟೀಸ್ ಕೊಟ್ಟಿರ್ತೀವಿ, ಬಟ್ ದ ಕ್ವಶನ್ ಈಸ್ ನಾವು ತಿರ್ಗಾ ಹೈಡ್ ಆಗ್ತೀವ, ನಮ್ಮ ಕಂಫರ್ಟ್ ಝೋನಲ್ಲೇ ಇರುವಂಥ ಪ್ರಯತ್ನ ಪಡ್ತೀವ, ಹಳೆ ಪ್ಯಾಟರ್ನ್ಗೆ ಬೀಳ್ತೀವ, ಅಥವಾ ಆರ್ ವಿ ರೆಡಿ ಈ ಹೊಸದನ್ನು ಕ್ಲೇಮ್ ಮಾಡೋದಕ್ಕೆ? ಆರ್ ಯು ರೆಡಿ ವಿಕ್ಟಿಮ್ ಅಂತ ಅನ್ನುವಂಥ ಆ ಫಿಯರಿಂದ ಅಥವಾ ಹೆಲ್ಪ್ಲೆಸ್ನೆಸ್ಸಿಂದ ಆ ವಿಕ್ಟರಿ ಎನರ್ಜಿಗೆ ಮೂವ್ ಆಗ್ತೀವ? ದ್ಯಾಟ್ ಈಸ್ ದ ಓನ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ನಿಮಗೆ 2026ಅಲ್ಲಿ. ಬಟ್ ಅದರ್ವೈಸ್ ದಟ್ ಈಸ್ ದ ಅಬ್ಸ್ಟಕಲ್ ಆ್ಯಕ್ಚುಲಿ ನಿಮಗೆ ತೋರಿಸ್ತಾ ಇರೋದು ನಿಮ್ಮ ಗೈಡ್ಸು. ದಟ್ ಕ್ಯಾನ್ ಬಿ ಅ ಚಾಲೆಂಜ್. ಸ್ವಲ್ಪ ನಮಗೆ 2026ಅಲ್ಲಿ ರಿಸ್ಕ್ ತೊಗೊಳೋದಕ್ಕೆ ಸ್ವಲ್ಪ ಹೆದರ್ಕೊಳ್ಬೋದು, ಅಥವಾ ಮುಂದೆ ಹೋಗೋದಕ್ಕೆ ಸ್ವಲ್ಪ ಹೆದರ್ಕೊಳ್ಬೋದು. ಓ ಮೈ ಗುಡ್ನೆಸ್, ನೀವು ಆ ಸ್ವಲ್ಪ ಆ ಭಯನ ನೀವು ಓವರ್ಕಮ್ ಮಾಡಿದ್ರೆ 2026 ವಿಲ್ ಬಿ ಅಮೇಝಿಂಗ್. 10 of Wands, ಅಗೇನ್ ಯು ಆರ್ ಡನ್. ಈ ಹಳೆ ಚಾಪ್ಟರ್ನ ನೀವು ಕ್ಲೋಸ್ ಮಾಡಿ ಎಲ್ಲನೂ ಲೈಟ್ ವೇಟ್ ಆಗಿ ನಿಮ್ಮ ಜೀವನನ, ಈ ಪಾಸ್ಟ್ ಸೈಕಲನ್ನು, ಪಾಸ್ಟ್ ಕಾರ್ವಿಂಗ್ ಸೈಕಲನ್ನು ನಾವು ಕ್ಲೋಸ್ ಮಾಡಿ ವಿ ಆರ್ ಮೂವಿಂಗ್ ಫಾರ್ವರ್ಡ್. ಲುಕ್ ಎಟ್ ದ್ಯಾಟ್. ಓ, ದಿಸ್ ಇಸ್ ಪರ್ಫೆಕ್ಟ್. ಸೊ ಈ ಕಾರ್ಡಲ್ಲಿ ನೀವು ಈ ಹಳೆ ಕಾರ್ಮಿಕ್ ಸೈಕಲ್ನ ಕ್ಲೋಸ್ ಮಾಡಿ ಯು ಆರ್ ಮೂವಿಂಗ್. ಈ ಕಾರ್ಮಿಕ್ ಸೈಕಲಲ್ಲಿ ಈ ಹೊಸ ಕಾರ್ಮಿಕ್ ಸೈಕಲಲ್ಲಿ ಲೈಕ್ ಇದ್ರದ್ದು ಕಂಟಿನ್ಯೂಯೇಷನ್ ಥರ ಇದೆ. ಯು ಆರ್ ಮೂವಿಂಗ್ ಫಾರ್ವರ್ಡ್ ಇನ್ನೂ ಕಾನ್ಫಿಡೆಂಟಾಗಿ. ಇದೆಲ್ಲ ತೋರಿಸ್ತಾ ಇರೋದು ನಮ್ಮ ಎಕ್ಸ್ಪೀರಿಯನ್ಸು, ಇದು ನಮ್ಮ ನ್ಯೂ ಚಾಪ್ಟರು, ನಾವು ಆಕ್ಸೆಪ್ಟ್ ಮಾಡ್ಕೊಂಡಿರೋದು. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಟ್ರಾನ್ಸಿಷನ್. ಇದು ನಮ್ಮ 2025 ನಮ್ಮ ಪೇನು, ನಮ್ಮ ಸಫರಿಂಗು, 2025 ಅಷ್ಟೇ ಅಲ್ಲ, ಇದುವರೆಗೂ ನಾವು ಏನು ಪೇನನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಅದನ್ನೆಲ್ಲ ನಾವು ನಮ್ಮ ಲೈಫ್ ಲೆಸನ್ ಆಗಿ ಕ್ಯಾಪ್ಚರ್ ಮಾಡ್ಕೊಳ್ತಾ ದೆನ್ ವಿ ಆರ್ ಮೂವಿಂಗ್ ಫಾರ್ವರ್ಡ್. ಅದನ್ನು ನಮ್ಮ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ವಿ ಆರ್ ಕನ್ವರ್ಟಿಂಗ್ ಪೇನ್ ಟು ಪವರ್ 2026ಅಲ್ಲಿ. ಗ್ರೂಪ್ ನಂಬರ್ 2, ಈ ಹಳೆ ಭಯಗಳು ನಿಮ್ಮನ್ನು ಸ್ಟಾಪ್ ಮಾಡೋದಕ್ಕೆ ಬಿಡಬೇಡಿ. ಹಳೆ ಎಕ್ಸ್ಪೀರಿಯನ್ಸಸ್ಗಳು ನಿಮ್ಮನ್ನ ತಿರ್ಗಾ ಹೆದರ್ಸೋದಕ್ಕೆ ಬಿಡಬೇಡಿ. ಹಳೆ ಜನರು ತಿರ್ಗಾ ನಿಮ್ಮನ್ನು ಬುಲಿ ಮಾಡೋದಕ್ಕೆ ಬಿಡಬೇಡಿ. ಸೊ ನಿಮ್ಮ ಕಂಫರ್ಟ್ ಝೋನು ನಿಮ್ಮನ್ನು ತಡೆಯೋದಕ್ಕೆ ಬಿಡಬೇಡಿ. ಬಿಕಾಸ್ 2026 ಬಂದು ಇಸ್ ದ ಇಯರ್ ಆಫ್ ಹಾರ್ಸ್. ಓಕೆ, ದಟ್ ಈಸ್ ಅಗೇನ್ ವಿ ಹ್ಯಾವ್ ಹಾರ್ಸ್ ಇಲ್ಲಿ. 2025 ಬಂದು ಇಟ್ ವಾಸ್ ದ ಇಯರ್ ಆಫ್ ಸ್ನೇಕ್, ಚೈನೀಸ್ ಇದ್ರ ಪ್ರಕಾರ. ಈ ವರ್ಷ ಬಂದು ಇಟ್ ಈಸ್ ದ ಇಯರ್ ಆಫ್ ಹಾರ್ಸ್. ದಿಸ್ ಈಸ್ ಯೋರ್ ಇಯರ್, ಗ್ರೂಪ್ ನಂಬರ್ 2. ಆಸ್ ಲಾಂಗ್ ಆಸ್ ಯು ಆರ್ ಕಾನ್ಫಿಡೆಂಟ್, ಯು ಆರ್ ಸ್ಟ್ರಾಂಗ್ ಆ್ಯಂಡ್ ಯು ಆರ್ ರೆಡಿ, ಆ ಎನರ್ಜಿಗೆ ನೀವು ಮೂವ್ ಆದರೆ ಈ ಹಾರ್ಸ್ ಇಯರಿಗೆ ಯು ಆರ್ ವೆರಿ ವೆರಿ ಅಲೈನ್ಡ್. ಈ ಸಕ್ಸಸ್ನ ಅಥವಾ ಈ ಬ್ರೇಕ್ ಥ್ರೂಸ್ನ ಅಥವಾ ಈ ಸ್ಪಾಟ್ ಲೈಟನ್ನು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ದಿಸ್ ಈಸ್ ದ ಇಯರ್ ನಿಮಗೆ ಟು ರಿಯಲೈಸ್ ಯಾತಕ್ಕೆ ನಾನು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೆ ಈ ಪೇನನ್ನು ಅಂತ. ಬಿಕಾಸ್ ಕನ್ವರ್ಟ್ ನಿಮ್ಮ ಪೇನನ್ನು ನಿಮ್ಮ ಪವರಿಗೆ, ಮೂವ್ ಅ ವಿಕ್ಟಿಮಿಂದ ವಿಕ್ಟರ್ ಎನರ್ಜಿಗೆ. ಆ್ಯಂಡ್ 2026 ವಿಲ್ ರಿವಾರ್ಡ್ ಯು. ನಿಮ್ಮ ಸ್ಟ್ರೆಂತ್, ನಿಮ್ಮ ಕರೇಜ್, ನಿಮ್ಮ ಪೇಷನ್ಸ್ಗೆ 2026 ರಿವಾರ್ಡ್ ಮಾಡ್ತಾ ಇರೋ ಥರ ಇದೆ. ಗ್ರೂಪ್ ನಂಬರ್ 2, ದಿಸ್ ಇಸ್ ಫಂಟಾಸ್ಟಿಕ್. ದಿಸ್ ಇಸ್ ದಿ ಓವರ್ ಆಲ್ ಥೀಮ್. ನಿಮಗೆ ಸ್ಪೆಸಿಫಿಕ್ ಆಗಿ ಏನೂ ಹೇಳಲಿಲ್ಲ ಅಂದರೂ ಇನ್ನೊಂದು ರೀಡಿಂಗಲ್ಲಿ 2026ಅಲ್ಲಿ ನಿಮ್ಮ ಓವರ್ ಆಲ್ ಎನರ್ಜಿ ಅಲ್ಲ, 2026ಅಲ್ಲಿ ಬರುವಂಥ ಬ್ಲೆಸ್ಸಿಂಗ್ಸ್ ಬಗ್ಗೆ, ಬ್ಲೆಸ್ಸಿಂಗ್ಸ್ ಆಫ್ 2026 ಅಂತ ಹೇಳಿ ಇನ್ನೊಂದು ರೀಡಿಂಗ್ ಮಾಡ್ತೀನಿ. ಅದರಲ್ಲಿ ಇನ್ನೂ ಡೀಟೇಲ್ ಆಗಿ ಮಾತಾಡೋಣ. ಅಗೇನ್ ಯು ಹ್ಯಾವ್ ಟು ಕಂಪ್ಲೀಟ್ಲಿ ಲೀವ್ ಬಿಹೈಂಡ್ ನಿಮ್ಮ ಫಿಯರನ್ನು. ನೀವು ಈ ಸೂರ್ಯನ ಕಡೆಗೆ ಹೋಗ್ತಾ ಇರೋದು. ಯು ಆರ್ ಮೂವಿಂಗ್ ಟುವರ್ಡ್ಸ್ ನಿಮ್ಮ ಸಕ್ಸಸ್, ಯು ಆರ್ ಮೂವಿಂಗ್ ಟುವರ್ಡ್ಸ್ ನಿಮ್ಮ ಹ್ಯಾಪಿನೆಸ್, ಯು ಆರ್ ಮೂವಿಂಗ್ ಟುವರ್ಡ್ಸ್ ನಿಮ್ಮ ಗ್ಲೋರಿ, ನಿಮ್ಮ ಸ್ಪಾಟ್ಲೈಟ್, ನಿಮ್ಮ ನಿಮ್ಮ ಹೈಯೆಸ್ಟ್ ಡಿಗ್ರಿ ಆಫ್ ಪವರ್ಫುಲ್ ಫೇಸ್ಗೆ. ಗ್ರೂಪ್ ನಂಬರ್ 2 ಬೇರೆ ಇನ್ಯಾವ ಥರ ಹೇಳಬೇಕಂತ ಗೊತ್ತಿಲ್ಲ. ಬಿಕಾಸ್ ಯು ಆರ್ ಡೆಫಿನೆಟ್ಲಿ ಎಂಜಾಯಿಂಗ್. ಇಟ್ ವಿಲ್ ಬಿ ವರ್ತ್ ಇಟ್ ನೀವು ಇಫ್ ಯು ಫೇಸ್ ಯುವರ್ ಫಿಯರ್ ಆ್ಯಂಡ್ ಗ್ರ್ಯಾಬ್ ಈ ಆಪರ್ಚುನಿಟೀಸ್ನ 2026ಅಲ್ಲಿ ಬರುವಂಥದ್ದು. ಆಲ್ರೈಟ್, ಸೊ ಅದು ನಿಮ್ಮ ಓವರ್ ಆಲ್ ಎನರ್ಜಿ ಪ್ರಿಡಿಕ್ಷನ್ಸ್. ಗ್ರೂಪ್ ನಂಬರ್ 2, ದಿಸ್ ಈಸ್ ಫಂಟಾಸ್ಟಿಕ್. ನಿಮ್ಮ ರೀಡಿಂಗನ್ನ ಒಂದು ಸೆಂಟೆನ್ಸಲ್ಲಿ ಹೇಳಬೇಕು ನಿಮ್ಮ ಎನರ್ಜಿ ಯಾವ ಥರ ಇದೆ 2026ಅಲ್ಲಿ ಅಂತ ಅಂದರೆ, ಲೈಕ್
ಈ ಮಳೆನಲ್ಲಿ ನಡ್ಕೊಂಡು ಹೋಗ್ತಾ ಇರೋದನ್ನ ತೋರಿಸ್ತಾ ಇರೋದು. ಸೊ ಅಂಬ್ರಲಾ ಅಂದರೆ ಆ ಕೊಡೆ ಹಿಡ್ಕೊಳ್ದಿರಾ ನೀವು ಮಳೆನಲ್ಲಿ ಯಾವಾಗಲೂ ಸೇಫಾಗಿ ಹೋಗೋ ಅಂಥವ್ರು, ಯೂನಿವರ್ಸ್ ನಿಮ್ಮ ಕೊಡೆನ ಕ್ಯಾನ್ ಯು ಕಮ್ ಔಟ್ ಆ ಕಂಫರ್ಟ್ ಝೋನಿಂದ. ಆ ಮಳೆ ನೀರು ಬಿದ್ದಾಗ ನಿಮ್ಮ ಸ್ಕಿನ್ ಮೇಲೆ ಯಾವ ಥರ ಅನಿಸುತ್ತೆ ಅಂತ ಅಟ್ಲೀಸ್ಟ್ ಒಂದ್ಸಲ ಆದರೂ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಲೈಫಲ್ಲಿ. ಇಟ್ ಈಸ್ ನಾಟ್ ಬ್ಯಾಡ್. ಕ್ಯಾನ್ ಯು ಎಕ್ಸ್ಪೀರಿಯನ್ಸ್ ಆ ಆ ಮಳೆ ನೀರನ್ನು ನಿಮ್ಮ ಸ್ಕಿನ್ ಮೇಲೆ ಅಂದಾಗ ನೀವು ಆ ಕೊಡೆನ ಕ್ಲೋಸ್ ಮಾಡ್ತಾ ಇದ್ದೀರಾ ಫೈನಲಿ, ಆ್ಯಂಡ್ ಯು ಆರ್ ಕ್ಲೋಸಿಂಗ್. ನಿಮ್ಮ ಕಣ್ಣನ್ನ ಮುಚ್ತಾ ಆಕಾಶದ ಕಡೆಗೆ ನಿಮ್ಮ ಮುಖ ಮಾಡ್ತಾ ಇದ್ದೀರಾ. ಆ್ಯಂಡ್ ಫಸ್ಟ್ ಟೈಮ್ ಆ ಮಳೆ ನೀರು ನಿಮ್ಮ ಮೇಲೆ ಬಿದ್ದಾಗ ದಿಸ್ ಇಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಆ ಮಳೆ ನೀರಲ್ಲಿ ಎಲ್ಲರೂ ಕೊಡೆ ಹಿಡ್ಕೊಂಡು ಹೋಗ್ತಿದ್ದಾರೆ ಅಂತ ನಾನು ಕೊಡೆ ಹಿಡ್ಕೊಂಡು ಹೋಗ್ತಾ ಇದ್ದೆ. ಆಲ್ಮೋಸ್ಟ್ ನಾವು ಕೊಡೆ ಹಿಡ್ಕೊಂಡು ಹೋಗಬೇಕು, ಬಟ್ ಆವಾಗ ಮಳೆ ನೀರನ್ನು ಎಕ್ಸ್ಪೀರಿಯನ್ಸ್ ಮಾಡೋದು, ಮಳೆನಲ್ಲಿ ನಿಂತ್ಕೊಳ್ಳೋದು, ಮಳೆನಲ್ಲಿ ನೆನೆಯೋದು, ಇಟ್ ಈಸ್ ಆಲ್ಸೋ ಬ್ಯೂಟಿಫುಲ್ ಅಂತ ಹೇಳಿ ನೀವು ರಿಯಲೈಸ್ ಮಾಡ್ಕೊಳ್ತಾ ಇರೋದು. ಸೊ ಅದು ನಿಮ್ಮ ಕಂಫರ್ಟ್ ಝೋನಿಂದ ನೀವು ಆಚೆ ಬರ್ತಾ ಇರೋದು. ಇಟ್ ಈಸ್ ನಾಟ್ ಸ್ಕೇರಿ, ಇಟ್ ಕ್ಯಾನ್ ಬಿ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನೀವು ಯು ಆರ್ ಸಾಫ್ಟಾಗಿ ಪೊಲೈಟಾಗಿ ನಿಮ್ಮ ಆ ಬೌಂಡ್ರೀಸನ್ನ ಸ್ವಲ್ಪ ಪುಷ್ ಮಾಡ್ತಾ ಇರೋದು ನೀವು ಟು ಎಕ್ಸ್ಪೀರಿಯನ್ಸ್ ಈ ಹೊಸ ಎಕ್ಸ್ಪೀರಿಯನ್ಸಸ್ಗಳನ್ನ ನಿಮ್ಮ ಜೀವನದಲ್ಲಿ. ಸೊ ದ್ಯಾಟ್ ಈಸ್ ಅ ಓವರ್ ಆಲ್ ಎನರ್ಜಿ ಗ್ರೂಪ್ ನಂಬರ್ 2. ಹೋಪ್ಫುಲಿ ಇಟ್ ಮೇಡ್ ಸೆನ್ಸ್, ಬಿಕಾಸ್ ನನ್ನ ಮೈಂಡಲ್ಲಿ ಇಟ್ ಈಸ್ ಮೇಕಿಂಗ್ ಪರ್ಫೆಕ್ಟ್ ಸೆನ್ಸ್. ರೈಟ್, ಸೊ that is 2026. So enjoy 2025 last few daysನ and be prepared ನಿಮ್ಮ ಈ ಹೈ ವೈಬಿಂಗ್ 2026ಗೋಸ್ಕರ. ಆಲ್ರೈಟ್, ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಬಾಯ್.